ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಭಾಳ ಅದ್ಭುತವಾದಂಥ ಒಂದು ಹಾಡಿದೆ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ, ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ಭಾಳ ಬ್ಯೂಟಿಫುಲ್ ಲೈನ್ಸ್ ಇದು. ಅದರಲ್ಲಿ ಒಂದು ಹಾಡು ಬರುತ್ತೆ, ಅದರಲ್ಲಿ ಕೆಲವೊಂದು ಸಾಲುಗಳು ಬರ್ತವೆ. ಆ ಸಾಲಿನ ಮೇಲೆ ಇವತ್ತು ನನ್ನ ಎದುರುಗಡೆ ಕೂತಂಥವ್ರಿಗೆ ನನ್ನ ಪ್ರಶ್ನೆಗಳಿದೆ. ನನ್ನ ಎದುರುಗಡೆ ಕೂತಿರುವಂಥವ್ರು ಭಾಳ ವಿಶೇಷ ಅವರು. ಯಾಕಂದರೆ ಯಾರಾದರೂ ಪುರುಷ ಒಂದು ಎತ್ತೆತ್ತರಕ್ಕೆ ಹೋಗ್ತಾನೆ ಅಂತಂದರೆ ಅವನ ಹಿಂದೆ ಒಬ್ಬ ಅದ್ಭುತವಾದಂಥ ಹೆಣ್ಮಗಳಿದ್ದಾಳೆ ಅಂತಲೇ ಅರ್ಥ. ಅದರಲ್ಲಿ ಯಾವುದೇ ಸಂದೇಹನಿಲ್ಲ. ಒಂದು ಹಂತದ ತನಕ ತಾಯಿ ತನ್ನ ಮಗನ ಎಲ್ಲ ವಿವರಗಳನ್ನು ಇಟ್ಕೊಂಡು ಅವನನ್ನು ಹೆಂಗೆ ಬೆಳೆಸಬೇಕು, ಹೆಂಗೆ ಪ್ರೇರೇಪಿಸಬೇಕು ಆ ಕೆಲಸ ಮಾಡ್ತಾಳೆ. ಆದರೆ ಒಂದು ಸರಿ ಮಡದಿ ಬಂದ ತಕ್ಷಣವೇ ಆಕೆ ಎರಡೂ ಸ್ಥಾನಗಳನ್ನು ತುಂಬಿಡ್ತಾಳೆ. ಅವಳು ಒಂದು ಕಡೆ ತಾಯಿನೂ ಆಗ್ತಾಳೆ, ಒಂದು ಕಡೆ ಪತ್ನಿನೂ ಆಗ್ತಾಳೆ. ಎಸ್, ಇಂಥ ಒಬ್ಬ ಅದ್ಭುತವಾದಂಥ ಪತ್ನಿ, ಆ ಪತ್ನಿಯ ಬೆಂಬಲದಿಂದಲೇ ಗಂಡ ಇವತ್ತು ಸೂಪರ್ ಸ್ಟಾರ್. ಸೊ ನಿಮಗೆ ಗೊತ್ತಾಗಿದೆ ಯಾರು ನನ್ನ ಎದುರುಗಡೆಗಿದ್ದಾರೆ ಅಂತ. ಪ್ರಗತಿ ಶೆಟ್ಟಿ ಅವರು. ಪ್ರಗತಿ ಮೇಡಮ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾನು ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ, ಈ ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನನಗದು ಕೋಟಿ ರೂಪಾಯಿ ಅಂತ. ಅಲ್ಲಿ ಇನ್ನೊಂದು ಲೈನ್ ಬರುತ್ತೆ, ಹಬ್ಬದ ಅಡುಗೆ ಮಾಡ್ಕೊಳ್ಳೋಳೆ ನನ್ನ ಹೆಂಡತಿ ಅಂತ. ಅದು ನಾನೇನು ಹೇಳಕ್ಕೆ ಹೋಗಲ್ಲ. ಆದರೆ ನೀವು ಅಡುಗೆ ಮಾಡ್ದೇ ಎಷ್ಟು ಸೇತ್ ಮನೆಯಲ್ಲಿ ಎಂದು ಕೇಳಬೇಕು ನಾನು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಐ ಆಮ್ ಫೀಲಿಂಗ್ ವೆರಿ ಬ್ಲೆಸ್ಡ್ ನಿಮ್ಮ ಮುಂದೆ ಒಂದು ಕುತ್ಕೊಂಡಿರೋದಕ್ಕೆ. ನೀವು ಇಷ್ಟು ಸೀನಿಯರ್, ನೀವು ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀರಾ, ಇದನ್ನು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್. ಸೊ ಐ ಆಮ್ ವೆರಿ ಹ್ಯಾಪಿ ಇವತ್ತು ನಿಮ್ಮನ್ನ ಮೀಟ್ ಮಾಡಿ ಮಾತಾಡ್ತಿರೋದು ನನಗೆ ತುಂಬ ಖುಷಿ ಆಗ್ತದೆ. ಸೊ ಅಡುಗೆ ವಿಷಯಕ್ಕೆ ಬಂದರೆ ನಾವು ಅಡುಗೆ ಮಾಡಿದೆ ವರ್ಷಗಳ ಆಗಿದೆ ಅಂತ ಅನಿಸುತ್ತೆ. ಬಿಕಾಸ್ ರಿಷಬ್ ಅವರು ಮನೆಗೆ ಬಂದಿಲ್ಲ, ಇಬ್ಬರೂ ಶೂಟಿಂಗ್ ಸೆಟ್ಟಲ್ಲಿ ಇರ್ತಿದ್ವಿ. ಅಲ್ಲಿ ಪ್ರೊಡಕ್ಷನ್ ಊಟ, ಪೋಸ್ಟ್ ಪ್ರೊಡಕ್ಷನ್ಗೆ ಹೋದರು, ಇದೆಲ್ಲ ಆಗೋಯ್ತು. ಇನ್ನೂ ಇವಾಗ ಅವ್ರು ಬಂದಮೇಲೆ ಪ್ರಮೋಷನಿಂದ ಒಳ್ಳೆ ರೀತಿ ಅಡುಗೆ ಮಾಡ್ಕೊಂಡು ನೆಮ್ಮದಿಯಿಂದ ಊಟ ಮಾಡಬೇಕು. ಎಂತ ಅದ್ಭುತ ನೋಡಿ ಮೇಡಮ್. ಈಗ ರಿಕಿಯಿಂದ ಶುರುವಾಯಿತು ನಿಮ್ಮ ಅವರ ಪರಿಚಯ. ರಿಲೀಸ್ ಆದಾಗ ನಾನು ಮೂವಿ ನೋಡ್ಲಿಕ್ಕೆ ಹೋಗಿದ್ದೆ, ಕಿರಿಕ್ ಪಾರ್ಟಿ ಇಂದ ಜೊತೆಗೆ. ಸೊ ರಿಕಿಯಿಂದ ಲಕ್ಕಿ ಸಿಕ್ಕಂಗಾಯ್ತು ಅಂತ ಹೇಳಿ ಅಂತ ನಾನು ಅದು ಎಲ್ಲರೂ ಹೇಳ್ತಾ ಇದ್ದಾರೆ ಅದನ್ನು. ಬಟ್ ನಾನು ಡೆಫಿನೆಟ್ಲಿ ಹೇಳ್ತೀನಿ, ರಿಷಬ್ ಥರದ್ದು ಒಬ್ಬರು ವ್ಯಕ್ತಿ, ಅವ್ರಿಗಿರೋ ಸಿನಿಮಾದ ಮೇಲಿನ ಪ್ರೀತಿ, ಆಮೇಲೆ ಅವ್ರಿಗೆ ಸಿನಿಮಾ ಅದೊಂದು ಕೆಲಸ ಅಲ್ಲ, ಅದು ಅವ್ರು ಅದನ್ನ ಒಂದು ತಪಸ್ ಥರನೇ ಮಾಡ್ತಾರೆ. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮನ್ನು ಬಿಟ್ಟು ಇನ್ನೊಬ್ರು ಅಂದರೆ ಅವರು ರಿಷಬ್ ನನ್ನ ಹಸ್ಬೆಂಡ್ ಅಂತ ಹೇಳ್ತಿರೋದಲ್ಲ, ಚಾನ್ಸೇ ಇಲ್ಲ ಇನ್ನೊಬ್ರಿಗೆ ಈ ಥರ ಒಂದು ಕೆಲಸ ಮಾಡೋದಕ್ಕೆ. ಕೆಲಸ ಬಿಟ್ಟು ಬೇರೆ ಇನ್ನೇನು ಇಲ್ಲ ಅನ್ನೋ ಥರದಲ್ಲಿ ಬದುಕೋದಕ್ಕಾಗಲಿ, ಆ ಥರದ್ದು ಒಂದು ಡೆಡಿಕೇಶನ್ನು, ಆ ಪೇಷನ್ಸು, ಏನೇ ಒಂದು ಅಪ್ಸ್ ಆ್ಯಂಡ್ ಡೌನ್ಸ್ ಬಂದರೂ ಆ ಪ್ರೋಸೆಸ್ಸಲ್ಲಿ ಆ ಟೀಮ್ನ ಹಿಡಿದಿಟ್ಕೊಂಡು ಒಂದು ಎಲ್ಲರನ್ನೂ ಮೋಟಿವೇಟ್ ಮಾಡಿಕೊಂಡು ಎಲ್ಲೂ ಎನರ್ಜಿ ಲೂಸ್ ಮಾಡಿದೆ ಅವ್ರು ಆ ಗೋಲನ್ನು ರೀಚ್ ಮಾಡೋದಿದೆಯಲ್ಲ, ಈಸ್ ಲೈಕ್ ಅವರು ಡ್ರೀಮ್ನ ಚೇಸ್ ಮಾಡ್ತಾರೆ. ಒಂದೇನಾದರೂ ಒಂದು ತಲೆಗೆ ಬಂತು ಎಕ್ಸೈಟಿಂಗ್ ಆಗಿ ಅಂತ ಅಂದರೆ ಬೇರೆ ಇನ್ನೇನು ಯೋಚನೆ ಮಾಡಲ್ಲ, ಅದ್ರ ಹಿಂದೆ ಹೊರಟುಬಿಡ್ತಾರೆ ಅವರು. ನೋಡಿ, ಯಾವ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು ಕೂಡ ರಿಷಬ್ ತಮ್ಮ ಹೆಸರನ್ನು ಹೇಳ್ತಾರೆ. ಸೊ ನಾವೊಂದು ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂ ಮಾಡಿದ್ವಿ ಕೇರಳಕ್ಕೆ ಹೋಗಿ. ಆ ಸಂದರ್ಭದಲ್ಲೂ ಕೂಡ ವಿದೌಟ್ ಪ್ರಗತಿ ಇದು ಆಗ್ತಿರ್ಲಿಲ್ಲ ಸರ್ ಅಂತ ಹೇಳಿಂದ. ಅದಕ್ಕೆ ನಾನು ಹೇಳಿದೆ, ನಿಮ್ಮ ಜೀವನದ ಪ್ರಗತಿ ಶುರುವಾಗಿರುತ್ತೇನೆ ಪ್ರಗತಿಯವರು ಬಂದಮೇಲೆ ಅಂತೇಳಿ ಅಂತ. ಈಗ ಹಳೆಯ ದಿನಗಳನ್ನೆಲ್ಲ ನೋಡಿ ಇಲ್ಲಿಗೆ ಬಂದು ನಿಂತೀರಿ, ಹಿಂದಿರುಗಿ ನೋಡಿದಾಗ ಏನು ಅನಿಸುತ್ತೆ ಮೇಡಮ್? ವಿ ಆರ್ ಸೋ ಬ್ಲೆಸ್ಡ್ ಸರ್. ಅಂದರೆ ನಾನಾಗಲಿ ರಿಷಬ್ ಆಗಲಿ ಯಾವತ್ತೂ ಈ ಥರದ್ದೊಂದು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಈ ಥರದ್ದು ಒಂದು ಸಿನಿಮಾಗಳನ್ನು ಮಾಡೋದಕ್ಕೆ ಅವಕಾಶ ಸಿಗುತ್ತೆ ಅಂತನೋ, ಇಲ್ಲ ಒಂದು ಪ್ರೊಫೆಷ್ನಲ್ ಲೈಫಲ್ಲಿ ಈ ಥರದ್ದೊಂದು ಗ್ರೋತ್ ಆಗುತ್ತೆ ಅಂತ. ಆ ಥರದ್ದೇನು ಯೋಚನೆಗಳಿಲ್ಲ. ಬಟ್ ಕೆಲಸದ ಮೇಲೆ ಒಂದು ಹಸಿವಿತ್ತು. ಅದು ಯಾವತ್ತೂ ಹೇಳ್ತಾರಲ್ಲ, ಮನುಷ್ಯನಿಗೆ ಕೆಲಸದ ಮೇಲೆ ಹಸಿವಿರಬೇಕು. ಆ ಹಸಿವು ನಿಂತರೆ ಗ್ರೋತ್ ಸ್ಟಾಪ್ ಆಗಿಬಿಡುತ್ತೆ ಅಂತ. ಎಷ್ಟೇ ಬೆಳೆದ್ರೂ ಆ ಹಸಿವು ಹಾಗೇ ಇರಬೇಕು. ಬಟ್ ರಿಷಬ್ಗೆ ಅದು ಯಾವತ್ತೂ ಇದೆ. ನನಗೇನಂದರೆ ರಿಷಬ್ ಜರ್ನಿನೇ ಇನ್ಸ್ಪೈರಿಂಗ್. ಅದನ್ನು ತುಂಬ ಹತ್ತಿರದಿಂದ ನೋಡಿ, ನಾನು ಒಂದು MNCಯಲ್ಲಿ ವರ್ಕ್ ಮಾಡ್ತಿದ್ದೋಳು ಇಲ್ಲಿಗೆ ಬಂದು ಸೇರಿಕೊಂಡಾಗ ಅವರೇ ನನ್ನ ಗುರು, ಅವರೇ ಇನ್ಸ್ಪಿರೇಷನ್. ಅವ್ರದ್ದು ಎನರ್ಜಿನ ಮ್ಯಾಚ್ ಮಾಡೋದಕ್ಕೆ ಟ್ರೈ ಮಾಡೋದ್ರಿಂದ ಹಿಡಿದು ಅವ್ರಿಗೊಂದು ಸಪೋರ್ಟ್ ಆಗಿ ಚಿಕ್ಕ ಪುಟ್ಟದ್ದು ನನ್ನ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಮಾಡೋಕ್ಕಾಗತ್ತೆ ಅನ್ನೋ ಥಾಟ್ ಪ್ರೊಸೆಸ್ಸಲ್ಲೇ ನಾನು ಎವ್ರಿಡೇ ಇರ್ತೀನಿ. ಅವ್ರಿಗೆ ನೀವು, ನಿಮಗೆ ಅವರು, ಆ ಥರ. ಆ್ಯಂಡ್ ನನಗೂ ಕೂಡ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಬಂದಾಗ ನಾನು ತುಂಬ ಚಿಕ್ಕ ಸಿನಿಮಾಗಳನ್ನೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೆ. ಸೊ ದೊಡ್ಡ ಸ್ಕೇಲು ನಾನೇ ಕೇಳ್ದೆ, ನನಗೆ ಅಂದರೆ 2 ಮಕ್ಕಳನ್ನ ಹ್ಯಾಂಡಲ್ ಮಾಡಿಕೊಂಡು ಫ್ಯಾಮಿಲಿ ಆ್ಯಂಡ್ ಅದು ಮಾತ್ರ ಅದನ್ನು ಅವ್ರು ಹೇಳಿದ್ರು. ನಾನು ಅದ್ರ ಬಗ್ಗೆ ನನ್ನ ಪ್ರಶ್ನೆಗಳಿದೆ. ಇಲ್ಲಿ ಒಂದು ಅತ್ಯಂತ ಸಹಜವಾಗಿ ಒಂದು ಮಾತನ್ನು ಹೇಳಬೇಕು ಮೇಡಮ್. ಒಬ್ಬ ಗಂಡು ಬೆಳಿತಾನೆ ಅಂದರೆ ಅದು ಹೆಂಡತಿಯ ಬೆಂಬಲದಿಂದ, ನೆರವಿನಿಂದ. ಒಬ್ಬ ಹೆಂಡತಿ ಬೆಳಿತಾಳೆ ಅಂತಂದರೆ, ಅವಳು ಸಾಧಿಸ್ತಾಳೆ ಅಂತಂದರೆ ಗಂಡನ ಸಪೋರ್ಟಿಂದ. ಜೊತೆಗೇನು ಅಂದರೆ ಒಬ್ಬರನ್ನೊಬ್ಬರು ನೋಡಿ ಸಂಭ್ರಮಿಸ್ಬೇಕು. ದಟ್ ಈಸ್ ಕಾಲ್ಡ್ ಲೈಫ್. ಹೆಂಡತಿ ಏನಾದರೂ ಅದ್ಭುತವಾದ ಕೆಲಸ ಮಾಡಿದ್ರೆ ಗಂಡ ಸಂಭ್ರಮಿಸ್ಬೇಕು. ವಾವ್
ಇದು ನಿನ್ನಿಂದ ಮಾತ್ರ ಮಾಡೋಕ್ಕಾಗ್ಯ. ಅದೇ ರೀತಿ ಗಂಡ ಏನಾದರೂ ಮಾಡಿದ್ರೆ ಅದನ್ನು ಹೆಂಡತಿ ಸಂಭ್ರಮಿಸಬೇಕು. ನನಗನ್ಸುತ್ತೆ ಭಾಳ ಭಾಳ ಅಪರೂಪಕ್ಕೆ ಈ ರೀತಿ ಸಂಭ್ರಮಿಸುವಂಥ ದಂಪತಿಗಳು ನೀವು ಅಂತೇಳಿ ಅಂತ. ಅಂದರೆ ನನಗೊಂದು ಅಪರ್ಚುನಿಟಿ ಕೊಟ್ಟರು ಅವರು. ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಬಿಗಿನಿಂಗಲ್ಲಿ. ಈ ಸ್ಕೇಲ್ ಸಿನಿಮಾನ ಫ್ಯಾಮಿಲಿ ಆಗಿರ್ಬೋದು, ರಿಷಬ್ ಕೆಲಸಗಳಾಗಿರ್ಬೋದು, ಅಂದರೆ ಕೈಂಡ್ ಆಫ್ ಒಂದು ಅನ್ಅಫಿಷಿಯಲ್ ಮ್ಯಾನೇಜರ್ ಥರ ಅಷ್ಟು ಕೆಲಸಗಳಿರುತ್ತೆ ರಿಷಬ್ನ ಹ್ಯಾಂಡಲ್ ಮಾಡೋದು ಕೂಡ. ಇವಾಗ ಅದೆಲ್ಲದ್ರ ಜೊತೆಗೆ ನಮ್ಮದೊಂದು ಪ್ರೊಡಕ್ಷನ್ ಹೌಸ್ ಕೂಡ ಇತ್ತು, ಅದರಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಸಿನಿಮಾಗಳು ನಡೀತಿತ್ತು. ಇದೆಲ್ಲ ಜವಾಬ್ದಾರಿ ಮಧ್ಯ ನನಗೆ ಇಷ್ಟು ದೊಡ್ಡ ಸಿನಿಮಾನ ಹ್ಯಾಂಡಲ್ ಮಾಡೋದಕ್ಕಾಗತ್ತಾ ಅಂದ್ಕೊಂಡು ಸ್ವಲ್ಪ ಟೆನ್ಷನ್ ಇತ್ತು. ಬಟ್ ರಿಷಬ್ ಅವರು, ಅರವಿಂದ್ ಅವರು ಮೋಟಿವೇಟ್ ಮಾಡಿದರು. ಡೆಫಿನೆಟ್ಲಿ ಅವ್ರಿಗೆ ಹೇಗೆ ನಾನು ಸಪೋರ್ಟ್ ಅಂತ ನನಗೂ ಅವರು ಕೂಡ ಸಪೋರ್ಟ್. ಅವರ ಸಪೋರ್ಟ್ ಕೊಟ್ಟಿರೋದ್ರಿಂದ ನಾನು ಧೈರ್ಯ ಮಾಡಿ ಸಿನಿಮಾ ತೊಗೊಂಡೆ. ಸಿನಿಮಾ ತೊಗೊಂಡ್ಮೇಲೆ ಅದೊಂದು ಜವಾಬ್ದಾರಿ. ಅದು ಅಂದರೆ ಏನು ಕೆಲಸ ಮಾಡಿದ್ರು ರಿಷಬ್ನ ನೋಡಿ ಕಲ್ತಿರೋದು, ಅದಕ್ಕೆ 100% ಕೊಡಲೇಬೇಕು ಅಂತ. ಇಲ್ಲಾಂದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು ಅನ್ನೋ ಥರದ್ದು ಒಂದು ಥಾಟು. ಸೊ ಈಗ ಅದೇ ರಿಷಭೇ ಒಂದಿನ ನನ್ನ ನೋಡಿಬಿಟ್ಟು ಸೆಟ್ಟಲ್ಲಿ ನಾನೊಂದು ತುಂಬ ಈ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಥರ ಒಂದು ಕ್ಯಾಪೆಲ್ಲ ಹಾಕ್ಕೊಂಡು ಫುಲ್ಲು ಬಿಸಿಲಲ್ವಾ ಅಲ್ಲಿ ರಾಜಬೀದಿಯಲ್ಲಿ. ಸೊ ರೆಡ್ ಆಗಿಬಿಟ್ಟಿದ್ದೆ, ಬಿಸಿಲಲ್ಲಿ ಓಡಾಡ್ಕೊಂಡೆಲ್ಲ ಬರ್ತಿದ್ದೆ. ರಿಷಬ್ ನೋಡಿಬಿಟ್ಟು ಅದೇ ಹೇಳ್ತಾಯಿದ್ರು, ನೀನೊಂದು MNCಯಲ್ಲಿ ಕೆಲಸ ಮಾಡಿ ಬಂದು ಈ ಥರ ಕಾಡು, ಬಿಸಿಲು, ಮಳೆ ಇಲ್ಲೆಲ್ಲ ನೀನು ಸರ್ವೈವ್ ಆಗಿ ಇಷ್ಟು ದೊಡ್ಡ ಟೀಮು, ಇಷ್ಟು ದೊಡ್ಡ ಸಿನಿಮಾ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಅಂದ್ಕೊಂಡು ಅವರು. ಸೊ ನಾನೇನಕ್ಕೆ ಕೆಲಸ ಮಾಡ್ತೀನಿ ಅಂದರೆ ಅವತ್ತು ಅವ್ರ ಕಣ್ಣಲ್ಲಿ ಅದೊಂದು ಅಪ್ರಿಷಿಯೇಟ್ ಮಾಡೋ ಥರದ್ದು ಒಂದೇನು ಭಾವನೆ ಇತ್ತಲ್ಲ, ದಟ್ ಈಸ್ ಇನಫ್. ಅದು ಒಂದು ನಾವು ಕೆಲಸ ಮಾಡೋದೇ ಅದಕ್ಕೋಸ್ಕರ. ಅಂದರೆ ಡೈರೆಕ್ಟರ್ ಆಗಿ ಕೂಡ ಹಾಗೆ ಒಂದು ಡೈರೆಕ್ಟರ್ಗೆ ಮೆಚ್ಚೋ ಥರದ್ದು ಒಂದು ಕೆಲಸ ಮಾಡೋದು, ಅವ್ರಿಗೆ ಬೇಕಾಗಿರೋವಂಥದ್ದು ಒಂದು ಕೆಲಸ ಮಾಡೋದಾಗಿರ್ಬೋದು, ಒಂದು DOP ಖುಷಿ ಆಗೋದಾಗಿರ್ಬೋದು, ಅದಕ್ಕೋಸ್ಕರನೇ ಅಲ್ವಾ ಅದಷ್ಟು ಶ್ರಮ, ಅದ್ರ ಹಿಂದೆ ಏನು ಕೆಲಸಗಳು ನಡೆಯುತ್ತೆ ಅದು. ಅದಾದಮೇಲೆ ಅದನ್ನು ಅವರೆಲ್ಲ ಒಪ್ಕೊಂಡ್ಮೇಲೆ ಆಡಿಯನ್ಸ್ ಒಪ್ಕೊಳ್ಳೋವಂಥದ್ದು. ಸೊ ಹಾಗೆ ನೀವು ಹೇಳಬೇಕಾಗಿತ್ತು MNC ಇಂದ ನಂದು MNF ಅನ್ಬೇಕಾಗಿತ್ತು, ನೀವು ಮಲ್ಟಿನ್ಯಾಷನಲ್ ಫಿಲಿಮ್ ಅಂತ. ನಮ್ದು KFC ಆಗಿಬಿಟ್ಟಿದೆ ಇವಾಗ, ಕೆರಾಡಿ ಫಿಲ್ಮ್ ಸಿಟಿ ಅಂತ. ಸೊ ರಿಷಬ್ ಅದೊಂದು ನನಗೆ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ಅಂದರೆ ಅದೊಂದು ಎಷ್ಟು ಒಳ್ಳೆ ಥಾಟ್. ಅಂದರೆ ಅವರು ಹುಟ್ಟು ಬೆಳೆದಿರೋ ಊರಿಗೆ ಹೋಗಿ ಅಲ್ಲಿನೇ ಒಂದು ಅಂದರೆ ಕಾಂತಾರ ಅಲ್ಲೇ ಮಾಡಿದ್ರು, ಈ ಕಾಂತಾರ 1 ಕೂಡ ಅಲ್ಲೇ ಮಾಡಿದ್ರು. ನಿಮಗೆ ಕಮರ್ಷಿಯಲಿ ಕೂಡ ಒಂದು ಸಿನಿಮಾದ ಇಷ್ಟು ದೊಡ್ಡ ಬಜೆಟ್ ಇದೆ, ಅದ್ರದ್ದು ಈಸಿಲಿ ಒಂದು 70-80% ಅಲ್ಲಿಗೆ ಹೋಗಿದೆ ವಾಪಸ್. ಸೊ ಎಷ್ಟು ಡೆವಲಪ್ಮೆಂಟ್ಗೆ ಅದು ಹೆಲ್ಪ್ ಆಗುತ್ತೆ, ಅಲ್ಲಿ ಎಷ್ಟು ಜನಕ್ಕೆ ಕೆಲಸ ಸಿಗುತ್ತೆ. ಸೊ ಟೂರಿಸಮ್ ಎಷ್ಟು ಇಂಪ್ರೂವ್ ಆಯಿತು, ಆ್ಯಂಡ್ ಎಷ್ಟು ಜನ ಊರಿಗೆ ಬರದೇ ಇರೋರೆಲ್ಲ ಇವಾಗ ಇದೊಂದು ಸಿನಿಮಾ ನೋಡಿ ಖುಷಿಪಟ್ಟು ಅವರ ಆ ಎಲ್ಲ ಒಂದು ಅವ್ರದ್ದು ಏನು ಮನೇಲಿ ಅವ್ರು ಎಲ್ಲಿ ಪಾಲ್ಗೊಳ್ಬೇಕಾಗಿತ್ತು ಆ ಥರದ್ದು ಒಂದು ಪೂಜೆ ಕಾರ್ಯಕ್ರಮಗಳಿಗೆಲ್ಲ ವಾಪಸ್ ಬಂದು ಸೇರೋ ಥರದ್ದಾಗೋಯ್ತು. ತುಂಬ ಆ ಥರದ್ದು ಅದೆಲ್ಲ ಇನ್ಸ್ಪಿರೇಷನ್. ರಿಷಬ್ ಜರ್ನಿ ಇಟ್ ಸೆಲ್ಫ್ ಇಸ್ ಅ ಇನ್ಸ್ಪಿರೇಷನ್ ಫಾರ್ ಮೀ ಆ್ಯಂಡ್ ಟು ಮೆನಿ ಅದರ್ ಅವ್ರ ಜೊತೆ ಕೆಲಸ ಮಾಡೋರಿಗೆ. ಅಲ್ಲ ನೋಡಿ, ಬೆಂಗಳೂರಲ್ಲಿ ಮಾಡುವಂಥದ್ದು ಬಹಳ ಸುಲಭ, ಆದರೆ ಹಳ್ಳಿಲಿ ಮಾಡುವಂಥದ್ದು ಇದೆಯಲ್ಲ ಮೇಡಮ್, ಅದು ಸಾಮಾನ್ಯ ಸಂಗತಿ ಅಲ್ಲ ಅದು. ಆ್ಯಂಡ್ ರಿಷಬ್ಗೂ ಅದು ಈಸಿ ಆಗ್ತಿತ್ತು ಸರ್. ಅವರೇ ರೈಟರ್ ಆಗಿ, ಡೈರೆಕ್ಟರ್ ಆಗಿ, ಆ್ಯಕ್ಟರ್ ಆಗಿ, ಅದೇ ಒಂದು ದೊಡ್ಡ ಸವಾಲು. ಅದ್ರ ಜೊತೆಗೆ ಒಂದು ಸ್ಟುಡಿಯೋಲ್ಲಿ ಮಾಡೋದ್ರಿಂದ ತುಂಬ ಸ್ವಲ್ಪ ಈಸಿಯಾಗಿ ಆರ್ಗನೈಸ್ಡ್ ಆಗಿ ಮಾಡ್ಕೊಂಡು ಹೋಗ್ಬೋದು ನಾವು. ಬಟ್ ಅವ್ರು ಚೂಸ್ ಮಾಡಿರೋ ಲೊಕೇಶನ್ಗಳೆಲ್ಲದು ಒಂದು ತುಂಬ ಕಾಡಲ್ಲಿ, ಒಂದು ಬೆಟ್ಟದ ಮೇಲೆ ಒಂದಿಷ್ಟು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗೋಂಥ ಜಾಗಗಳು. ಮತ್ತು ಅವ್ರಿಗೆ ಅದು ಬೇಕು ಅಂದರೆ ಅದು ಬೇಕು, ಅದೇ ಲೊಕೇಶನ್. ಪ್ರೊಡಕ್ಷನ್ ಅವರು ಎಲ್ಲರೂ ತುಂಬ ಕಷ್ಟಪಟ್ಟು ಅಲ್ಲಿಗೆ ಬೇಕಾಗಿರೋ ಅರೇಂಜ್ಮೆಂಟ್ಸ್ಗಳನ್ನೆಲ್ಲರೂ ಮಾಡ್ತಾಯಿದ್ರು. ಆಮೇಲೆ ಒಂದೇನಂದರೆ ಯಾರು ಇದು ಒಂದು ಸಿನಿಮಾದ ಕೆಲಸ ಥರ ಮಾಡಿಲ್ಲ. ಬಿಕಾಸ್ ನಾವು ಮುಂಚೆಯಿಂದನೂ ತುಂಬ ಸಿನಿಮಾಗಳನ್ನ ಮಾಡ್ಕೊಂಡು ನೋಡಿರೋ ರೀತಿಯಲ್ಲಿ ನನಗೆ ರಿಷಬ್ ಸಿನಿಮಾದಲ್ಲಿ ಅದೊಂದು ತುಂಬ ಸ್ಪೆಷಲ್ ಆಗಿ ಪ್ರತಿಯೊಬ್ಬರು ರಿಷಬ್ಗೋಸ್ಕರ ಕೆಲಸ ಮಾಡ್ತಾರೆ ಅಲ್ವಾ. ಹಾಂ, ಅದೊಂದು ಒಂದು ಇನ್ಸ್ಟಿಲ್ ಮಾಡಿಬಿಟ್ಟಿದ್ದಾರೆ ರಿಷಬ್, ಆ ಥರ ಒಂದು ಮೋಟಿವೇಟ್ ಮಾಡ್ತಾರೆ. ಸೊ ಪ್ರತಿಯೊಬ್ಬರು ಈ ಮನುಷ್ಯ ಇದನ್ನು ಒಂದು ಹಠ ಹಿಡಿದಿದ್ದೇನೋ ಮಾಡೋದಕ್ಕೆ ಹೊರಟಿದ್ದಾರೆ, ಇದಕ್ಕೆ ನಾವು ಸಾಥ್ ಕೊಡ್ತೀವಿ ಈ ಥರ. ಬಟ್ ಕಾಂತಾರದಲ್ಲಿ ಸರ್ ಸ್ಪೆಷಲಿ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ಟೀಮ್ದು ಅಂದರೆ ನಮ್ದೊಂದು ಕೋರ್ ಟೀಮ್ ಇದೆ. ನಮ್ದು ರೈಟರ್ಸ್ ಇಬ್ಬರು, ಅನಿಯವರು, ಅರವಿಂದ್ ಕಶ್ಯಪ್ ನಮ್ಮ DOP, ಇನ್ನೊಬ್ಬರು ರೈಟರ್ ಶನಿಲ್ ಗುರು. ನಮ್ಮದೊಂದು ಕೋರ್ ಟೀಮ್. ಅಂದರೆ ಎಲ್ಲ ಡಿಸ್ಕಷನಲ್ಲೂ ನಾವಿರ್ತೀವಿ, ಜೊತೆಗಿರ್ತೀವಿ, ಎವ್ರಿ ಡೇ ಸೆಟ್ಟಲ್ ಒಟ್ಟಿಗೆ ಇರ್ತೀವಿ, ಈ ಥರದ್ದು. ಅದು ಬಿಗಿನಿಂಗ್ ಸ್ಟೇಜಿಂದಾನು ನಾವೆಲ್ಲರೂ ಇರ್ತಿದ್ವಿ. ಅದ್ರ ಜೊತೆಗೆ ಬೇರೆ ಟೀಮ್ ಲೀಡ್ ಆಗಿರ್ಬೋದು, ಟೆಕ್ನಿಷಿಯನ್ಸು, ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಸಿನಿಮಾ ಅಂತ ಕೆಲಸ ಮಾಡಿದ್ದಾರೆ. ಅಂದರೆ ಈ ಮನುಷ್ಯ ಏನೋ ಒಂದು ಕನ್ಸೊತ್ತು ಹೊರಟಿದ್ದಾರೆ, ಇದಕ್ಕೆ ನಮ್ಮ ಕೈಯಲ್ಲಿ ಏನು ಕಾಂಟ್ರಿಬ್ಯೂಟ್ ಮಾಡೋದಕ್ಕಾಗತ್ತೆ ಅದನ್ನು ಮಾಡ್ತೀವಿ ಅಂತ. ಇದೇನೋ ಕೆಲಸನೋ ಇಲ್ಲ ಒಂದು ಸ್ಯಾಲ್ರಿಗೋ ಇಲ್ಲ ಆ ಥರದಲ್ಲಿ ಮಾಡಿರೋ ಸಿನಿಮಾ ಅಲ್ಲ ಅದು. ಆ ಎನರ್ಜಿ ಆ ಥಿಯೇಟರಲ್ಲಿ ಫೀಲ್ ಆಗಬೇಕಾದ್ರೆ ನಾನು ಅದೇ ಹೇಳ್ತಿದ್ದೆ, ಅದು ಪ್ರತಿಯೊಬ್ಬರದ್ದು ಒಂದು ಪಾಸಿಟಿವ್ ಎನರ್ಜಿ, ಆ ವೈಬ್ರೇಷನ್ ಎಲ್ಲ ಸೇರಿ ಕ್ರಿಯೇಟ್ ಆಗಿರೋಂಥದ್ದು ಅಂತ. ಆಮೇಲೆ ಜೀವನದಲ್ಲಿ ತುಂಬ ಕಷ್ಟಪಟ್ಟವ್ರಿಗೆ ಮೇಡಮ್, ಅವ್ರು ಏನು ಗೆಲ್ಲಬೇಕು ಅಂತಲೇ ಮಾಡ್ತಾರೆ ಅಂತ. ನಾನು ರಿಷಬ್ ಅವ್ರ ಜೊತೆಗೆ ಇಂಟರ್ವ್ಯೂ ಮಾಡ್ತಾನೆ ಮಾತನ್ನು ಹೇಳ್ತಾ ಇದ್ದೆ. ಈ ಜಿಂಕೆ ಮತ್ತು ಹುಲಿ ಎಕ್ಸಾಂಪಲ್ ಕೊಟ್ಟೆ ನಾನು. ಬಹುಶಃ ಅದನ್ನ ನೋಡಿರಿ ಅಂತ ಅನ್ಕೋತೀನಿ. ಏನು ಅಂದರೆ ಈ ಜಿಂಕೆನ ಹುಲಿ ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಬಹುತೇಕ ಸಂದರ್ಭಗಳಲ್ಲಿ ಜಿಂಕೆನೇ ಅಂತ ಗೆಲ್ಲೋದು.
ಹುಲಿಗೆ ಅದು ಜಸ್ಟ್ ಒಂದು ಆಹಾರದ ಪ್ರಶ್ನೆ, ಇದು ಸರ್ವೈವಲ್ ಇನ್ಸ್ಟಿಂಕ್ಟ್. ಸರ್ವೈವಲ್, ಜೀವ ಇದ್ರೆ ಜೀವನ, ಅದರ ಪ್ರಶ್ನೆ. ಹೌದು. ನಮ್ದೆಲ್ಲ ಈ ಮಧ್ಯಮ ವರ್ಗದವ್ರದ್ದು ಇದೆಯಲ್ಲ ಮೇಡಮ್, ನಮ್ದು ಎಂತ ತಾಕಲಾಟ ಅಂದ್ರೆ ಗೆಲ್ಲಬೇಕು ನಾವು ಅಷ್ಟೇನೆ. ಸೊ ಅದಕ್ಕೋಸ್ಕರ ಆಮೇಲೆ ಏನ್ ಕಡಿಮೆ ಕಷ್ಟಪಟ್ಟಿಯಾರ ಆಮೇಲೆ ಸೋತ್ರೆ ಕಲ್ಕೊಳ್ಳೋದು ಇಲ್ವಲ್ಲ, ಬಂದ್ರೆ ಅಲ್ಲಿಗೆ ಬರ್ತೀವಿ ಮತ್ತೆ ಅಲ್ಲಿಂದ ಶುರು ಮಾಡ್ತೀವಿ. ಆದ್ರೆ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಅಂತ ಹೇಳಿ, ವೆರಿ ಇಂಪಾರ್ಟೆಂಟ್. ಆಮೇಲೆ ಜೀವನದಲ್ಲಿ ಪಟ್ಟಿರೋಂಥ ಪಾಡಿದೆಯಲ್ಲ ಮೇಡಮ್, ಅದಕ್ಕೆ ನಿಮ್ಮ ಮನೆಯವ್ರದ್ದು ಭುಜಂಗ ಏನೋ ದಶಾವತಾರ ಅಲ್ಲ, ಅದು ಋಷಭಯ್ಯನ ಶತಾವತಾರ ಅಂತ. ಖಂಡಿತ ಸರ್. ಈ ಸಿನಿಮಾದು ಎಷ್ಟು ಇದು ಸಿನಿಮಾದಕ್ಕಿಂತ ಮೊದಲು ಕೂಡ ಹೌದು ಹೌದು ಏನೇನು ಕೆಲಸ ಮಾಡ್ಕೊಂಬಂದ್ರು, ಏನು ಕತೆ. ಸೊ ಅದೆಲ್ಲದು ಮೇಡಮ್ ಜೀವನ ಅನುಭವ ಇದೆಯಲ್ಲ, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಜೊತೆಗೆ ಏನಂತಂದರೆ ಭಾಳ ಸಂಗಾತಿ. ನಾನು ಕೂಡ ತುಂಬ ಬ್ಲೆಸ್ಡ್ ಅಂತ ಫೀಲ್ ಮಾಡ್ತೀನಿ. ಯಾಕಂದರೆ ಯಾವುದೇ ಡಿಸೈನರ್ಗಾದರೂ ಇದೊಂದು ಡ್ರೀಮ್ ಪ್ರಾಜೆಕ್ಟ್. ಇಷ್ಟು ಒಂದು ಸಿನಿಮಾದಲ್ಲಿ ಅಂದರೆ ನೀವು ಇವಾಗ ಸಿನಿಮಾ ನೋಡಿದರೆ ಒಂದು 3 ಕಿಂಗ್ಡಮ್ ಆಗಿರಲಿ, ಟ್ರೈಬಲ್ದು ಒಂದು ಯೂನಿವರ್ಸ್ ಆಗಿರಲಿ, ಒಂದು ಪೋರ್ಟ್ ಕ್ಯಾರೆಕ್ಟರ್ಸ್ ಆಗಿರಲಿ, ಒಂದು 10 ಸಿನಿಮಾದ ಕಂಟೆಂಟ್ಗಳು ಒಂದು ಸಿನಿಮಾಲ್ಲಿ ಬಂದಿರೋ ಥರ ಅಷ್ಟು ಕ್ಯಾರೆಕ್ಟರ್ಸ್ಗಳು. ಆ್ಯಂಡ್ ರಿಷಬ್ ಒಂದು ಕ್ಯಾರೆಕ್ಟರ್ಸ್ ಕೊಡೋ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ನ ಅವ್ರು ಬಿಲ್ಡ್ ಮಾಡೋ ರೀತಿ ಆಗಿರ್ಬೋದು, ಎಲ್ಲದು ಅವ್ರಿಗೆ ಅಷ್ಟೇ ಪರ್ಫೆಕ್ಷನ್ ಅವ್ರು ಎಲ್ಲ ಡಿಪಾರ್ಟ್ಮೆಂಟಿಂದನೂ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅಂದರೆ ನಮ್ಮ ಸಿನಿಮಾದಲ್ಲಿ ಇವಾಗ ಏನೋ ಮುಂಚೆಯಿಂದನೂ ನಾನು ಹಾಗೆ ಮಾಡಿಲ್ಲ. ಅಂದರೆ ಹೀರೋಯಿನ್ ಕಾಸ್ಟ್ಯೂಮ್ ಮಾಡ್ತೀವಿ, ಪ್ರೈಮರಿನ ಯಾರೋ ಮಾಡ್ತಾರೆ, ಸೆಕೆಂಡ್ರಿ ಜೂನಿಯರ್ಸಿನ ಯಾರೋ ಮಾಡ್ತಾರೆ, ಆ ಥರದ್ದಿಲ್ಲ. ಸೊ ಸಿನಿಮಾ ಅಂತ ತೊಗೊಂಡ್ರೆ ಎಂಟೈರ್ ಸಿನಿಮಾ ಮೇನ್ ಆರ್ಟಿಸ್ಟಿಂದ ಜೂನಿಯರ್ಸ್ವರೆಗೂ ಎಲ್ಲ ಕಾಸ್ಟ್ಯೂಮ್ಗಳನ್ನು ನಾವೇ ಮಾಡ್ತೀವಿ. ಸೊ ಈ ಸಿನಿಮಾ ಕೂಡ ಹಾಗೇನೆ ಮಾಡಿದ್ದು, ಪ್ರತಿಯೊಂದು ಕ್ಯಾರೆಕ್ಟರು ಅದನ್ನೇ ರಿಷಬ್ ಮತ್ತು ಅರವಿಂದ್ ಅವರು ಕೂಡ. ಬಟ್ ನಾನು ಒಂದು ಕೇಳ್ಪಟ್ಟೆ ಏನಂದ್ರೆ, ಕೆಲವೊಂದು ಸೀನ್ ಮಾಡ್ಬೇಕಾರೆ ನೀವು ಇರಬಾರ್ದು ಅಂತ ಏನೋ ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು ಅಂತ ಹೇಳಿಂದ ನಿಜ? ಅಂದ್ರೆ ಅದು ಚಾರಿಯೇಟ್ ಫೈಟ್ ನಮ್ದು ಆಕ್ಷನ್ ಸೀಕ್ವೆನ್ಸ್ ಹೆವಿ ಇತ್ತಲ್ವ ಸರ್. ನಾನು ಅದೇ ಹೇಳ್ತಾ ಇದ್ದೆ, ಇವಾಗ ಆ ಎನರ್ಜಿ, ಬಿಕಾಸ್ ಅವ್ರು 1 ನಿಮಿಷ ಎನರ್ಜಿ ಡ್ರಾಪ್ ಆಗಿಬಿಟ್ರೆ ಒಂದು 5-10 ಮಿನಿಟ್ಸ್ ಕೆಲಸ ಡಿಲೇ ಆಗಿಬಿಡುತ್ತೆ, ಎಲ್ಲರದು ಎನರ್ಜಿ ಡ್ರಾಪ್ ಆಗುತ್ತೆ. ಅದಕ್ಕೋಸ್ಕರ ರಿಷಬ್ ಎಷ್ಟು ಕಷ್ಟ ಆದರೂ, ಎಷ್ಟು ನೋವಿದ್ರು, ಏನೂ ಹೇಳ್ಕೊಳ್ದೆ ಅದನ್ನು ಮೇಂಟೈನ್ ಮಾಡ್ತಾರೆ. ಅಲ್ಲಿ ಕಟ್ ಹೇಳಿ ಅವ್ರು ವಾಪಸ್ ಬಂದಮೇಲೆ ಅವ್ರ ಪರಿಸ್ಥಿತಿನ ನಾನು ಮಾತ್ರ ನೋಡ್ತೀನಿ ಅಲ್ಲಿ. ಸೊ ಅದರಿಂದ ನನಗೆ ಆಕ್ಷನ್ ಸೀಕ್ವೆನ್ಸಲ್ಲೆಲ್ಲ ಅವ್ರಿಗೆ ತುಂಬ ಎಕ್ಸೈಟ್ಮೆಂಟು. ಅವರೇ ಎಷ್ಟು ಬೇಕಾದರೂ ರೋಪ್ ಶಾಟ್ಗಳನ್ನು ಮಾಡೋದು, ಡ್ಯೂಪ್ ಹಾಕೋದಕ್ಕೆ ಕೇಳಲ್ಲ, ಈ ಥರದ್ದೆಲ್ಲ. ಸೊ ನನಗೆ ಅದೊಂದು ಸ್ವಲ್ಪ ಟೆನ್ಷನ್ ಆಗ್ತಾಯಿತ್ತು ಆ್ಯಕ್ಷನ್ ಇದ್ದಾಗೆಲ್ಲ. ಆಮೇಲೆ ಬೇರೆನೂ ತುಂಬ ಜನ ಇನ್ವಾಲ್ವ್ ಅಲ್ಲ ಇವಾಗ ಅವ್ರ ಜೊತೆಗಿರೋರೆಲ್ಲರೂ, ಅವರೆಲ್ಲರೂ ನಮ್ಮನ್ನು ನಂಬಿ ಬಂದಿರ್ತಾರೆ. ಸೊ ಅವ್ರೆಲ್ಲರದ್ದು ಸೇಫ್ಟಿ ಆಗಿರ್ಬೋದು, ಅದೆಲ್ಲದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಒಂದು ಚಾರಿಯೇಟ್ ಫೈಟ್ ಆಗ್ತಾಯಿತ್ತು, ಅದರಲ್ಲಿ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ನಾನು ಡೈಲಿ ಹೋಗ್ತೀನಿ, 250 ಡೇಸ್ ಏನು ಶೂಟಿಂಗ್ ಆಗಿದೆ, ಎವ್ರಿ ಡೇ ನಾನು ಸೆಟ್ಟಿಗೆ ಹೋಗ್ತಿದ್ದೆ. ಬಟ್ ನನಗೆ ಫೀವರ್ ಬಂದಿದ್ದ, ನಾನು ಮನೇಲಿ ಮಲ್ಕೊಂಡಿದ್ದೀನಿ, ನನಗೆ ಗೊತ್ತಿಲ್ಲ, ಒಂದು ಚಿಕ್ಕದೇನೋ ಇನ್ಸಿಡೆಂಟ್ ಆಗಿ ಇವರು ಹಾಸ್ಪಿಟಲಿಗೆ ಬಂದು ವಾಪಸ್ ಹೋಗಿದ್ದಾರೆ. ಸೊ ಹೋಗಿ ಶೂಟ್ ಕಂಟಿನ್ಯೂ ಮಾಡಿದ್ದಾರೆ. ಮತ್ತು ಶೂಟ್ ಎಲ್ಲ ನಿಲ್ಸೋದೆಲ್ಲ ಇಲ್ಲವೇ ಇಲ್ಲ ರಿಷಬ್ಗೆ, ಒಂದು ಎಷ್ಟು ಎನರ್ಜಿ ಇದ್ದರೂ ಫಿನಿಶ್ ಮಾಡ್ತಾರೆ. ವಾಪಸ್ ಹೋಗಿದ್ದಾರೆ. ನಾನೇನೋ ನಂದು ಕಾಸ್ಟ್ಯೂಮ್ ಫಾಲೋ ಅಪ್ ಮಾಡಬೇಕಾದ್ರೆ ನಂದು ಟೀಮ್ ಅಸಿಸ್ಟೆಂಟ್ ಹತ್ರ ನನಗೆ ಗೊತ್ತಾಯಿತು ಈ ಥರ ಏನೋ ಆಗಿದೆ ಅಂತ. ಸೊ ನಾನು ಗಾಡಿ ಎತ್ಕೊಂಡು ಹೊರಟೆ, ಜ್ವರದಲ್ಲೇ ಫುಲ್ ಟೆನ್ಷನ್ ಆಯಿತು ನನಗೆ. ಬಟ್ ಅಲ್ಲೋಗಿ ನೋಡಬೇಕಾದ್ರೆ ಎಲ್ಲರೂ ಸೇಫ್ ಆಗಿದ್ರು. ರಿಷಬ್ ಎಲ್ಲರೂ ಕರೆದು ತೋರಿಸಿದ್ರು, ನೋಡು ಕೈ ಸರಿ ಇದೆ, ಕಾಲು ಸರಿ ಇದೆ, ಏನು ಪ್ರಾಬ್ಲಮ್ ಇಲ್ಲ ಅಂತೆಲ್ಲ ಅಂದ್ಕೊಂಡು. ಆಮೇಲೆ ರಿಷಬ್ ಅದಕ್ಕೆ ನೆಕ್ಸ್ಟ್ ಎಲ್ಲ ಆ ಪೆಂಡುಲಮ್ದೆಲ್ಲ ಶಾರ್ಟ್ಸ್ ಎಲ್ಲ ಇತ್ತಲ್ಲ, ಅದೆಲ್ಲ ಇರಬೇಕಾದ್ರೆ ನಾನು ಟೆನ್ಷನ್ ನೀನು ಬರಬೇಡ, ನೀನು ಬಂದರೆ ಅರ್ಜುನ್ ಮಾಸ್ಟರು ಟೆನ್ಷನ್ ಮಾಡ್ಕೊಳ್ತಾರೆ, ನೀನು ಇದು ಆ್ಯಕ್ಷನ್ ಸೀಕ್ವೆನ್ಸ್ ಮುಗಿಯೋವರೆಗೂ ನೀನು ಆರಾಮಾಗಿ ಲೇಟಾಗಿ ಬಾ ಅಂತ ಅಂದ್ಕೊಂಡು. ಸೊ ಸಮ್ಟೈಮ್ಸ್ ಬೆಳಗ್ಗೆ ಬೇಗ ಎಲ್ಲ ಶೂಟಿಂಗ್ ಇರ್ತಿತ್ತಲ್ಲ, ಅವಾಗ ಮುಗ್ದೋಗಿರ್ತಿತ್ತು ಅದು. ನೆಕ್ಸ್ಟ್ ಎಲ್ಲ ಆದ್ಮೇಲೆ ಒಂದ್ಸರಿ ಹೆಂಡತಿ ಎದುರುಗಡೆ ಒಂದ್ಸರಿ ಪ್ರೆಸೆಂಟ್ ತೋರಿಸೋದು, ನೋಡಮ್ಮ ಎಲ್ಲ ಸರಿ ಇದೆ ಅಂತ ಅನ್ಕೊಳೋ. ಬಟ್ ಇಲ್ಲ ಅಂದರೆ ಅವರು ತೋರಿಸ್ಕೊಳ್ಳಲ್ಲ ಅದನ್ನ, ಅವ್ರಿಗೆ ಅದವ್ರದ್ದು ರೆಸ್ಪಾನ್ಸಿಬಿಲಿಟಿನೂ ಕೂಡ. ಅಷ್ಟು ದೊಡ್ಡ ಟೀಮ್ನ ಪುಷ್ ಮಾಡಬೇಕಾದ್ರೆ ಆ ಎನರ್ಜಿ ಬೇಕಾಗತ್ತೆ, ಆ ನೋವುಗಳನ್ನು ನುಂಗ್ಕೊಂಡು. ಬಟ್ ರಿಷಬೇ ಸಾಟಿ ಅಂತ ನಾನು ಅದಕ್ಕೆ ಹೇಳೋದು. ಅಂದರೆ ಬೆಳಗ್ಗೆ ಎದ್ದು ವರ್ಕೌಟ್ ಮಾಡಿ ಆ ಸೆಟ್ಗೆ 5:30ಗೆ ರೀಚ್ ಆಗಬೇಕು, 1.5 ಅವರ್ ಟ್ರಾವೆಲಿಂಗೇ ಆಗುತ್ತೆ. ಅದಾದಮೇಲೆ ಅಲ್ಲಿ ಹೋಗಿ ಅಲ್ಲಿ ಡೈರೆಕ್ಷನ್ಗೆ ಇಳಿದು ಆ್ಯಕ್ಟಿಂಗ್ ಮಾಡಿ ಸಂಜೆ ಮುಗೀತಿದ್ದಂಗೆ ಇನ್ ಬಿಟ್ವೀನ್ VFX ಶಾಟ್ ಅಪ್ರೂವಲ್, ಪೋಸ್ಟ್ ಪ್ರೊಡಕ್ಷನ್ ಪ್ಯಾರಲಲಿ ಮಾಡಿದ್ದಾರೆ. ಅದರಿಂದ ನಮ್ಗೆ ಇಷ್ಟು ದೊಡ್ಡ ಸಿನಿಮಾನ ಈಗ ಲಾಸ್ಟ್ 2 ಮಂತ್ಸ್ ಅಷ್ಟೇ ಪೋಸ್ಟಿಗೆ ಕೂತಿರೋದು, ಅದಕ್ಕಿಂತ ಮುಂಚೆ ಪ್ಯಾರಲಲಿ ಮಾಡ್ಕೊಂಡು ಬಂದಿರೋದ್ರಿಂದ ಮುಗೀತು ಇದು. ಸೊ ಅದನ್ನ ಮಾಡಿಬಿಟ್ಟು ಮತ್ತೆ ವಾಪಸ್ ಬಂದು ಅವ್ರದ್ದು ಕಲಾರಿ ಪ್ರಾಕ್ಟೀಸ್, ಇಲ್ಲ ಅಂದರೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಕೊನೆಗೆ ಏನಿರಲಿಲ್ಲ ಅಂತಂದರೆ ನಾನು ಒಂದಷ್ಟು ಸಾಮ್ ತೆಗೆದು ಒಂದಷ್ಟು ಎಕ್ಸಸೈಸ್ ಮಾಡಿ ಮತ್ತೊಂದಿಷ್ಟು ನಾನು ಇನ್ಸ್ಪೈರ್ ಆಗಿಬಿಡ್ತಿದ್ದೆ. ಇಲ್ಲ ಅಂತಂದರೆ ಭಾಳ ಕಷ್ಟ ಆಗ್ತಿತ್ತು ನನಗೆ ಅಂತ ಹೇಳಿ. ಮತ್ತೆ ಡಿಸ್ಕಷನ್ಸ್ ಇರ್ತಿತ್ತು ನೈಟು, ನೆಕ್ಸ್ಟ್ ಡೇ ಏನು ಮಾಡೋದು ಅಂತನೋ, ಇಲ್ಲ ರೈಟಿಂಗಲ್ಲಿ ಏನಾದರೂ ಅದನ್ನೆಲ್ಲ ಮುಗಿಸಿ ಹಾರ್ಡ್ಲಿ ಯೂಸ್ ಟು ಸ್ಲೀಪ್ ಒಂದು 3-4 hours ಅಷ್ಟೇ. ಯಾವಾಗ ಪ್ರಗತಿಯವರಿಗೆ ತುಂಬ ಗಾಬರಿ ಆಗಿದ್ದು ಯಾವಾಗ?
ಅಯ್ಯೋ ಆಲ್ಮೋಸ್ಟ್ ಯಾವಾಗಲೂ ಆ ಟೆನ್ಷನಲ್ಲೇ ಇರ್ತಿದ್ವಿ ಸರ್. ಅಂದರೆ ಎಲ್ಲ ಲೈವ್ ಲೊಕೇಶನ್ಸ್ ಅಲ್ಲ, ದಿನ ಆದರೆ ಬೆಳಗ್ಗೆ ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಇರುತ್ತೆ. ಮಳೆ ಬಂದಿದೆ, ಕೆಸರಾಗಿದೆ, ಗಾಡಿ ಹೋಗ್ತಾ ಇಲ್ಲ ಮಳೆ ಬರುತ್ತೆ ಅಂದರೆ ಇಮಿಡಿಯೇಟ್ ಅಲ್ಲಿಂದ ಹೊರಟು ಬಿಡ್ಬೇಕು ಎಲ್ಲರೂ. ಇಲ್ಲ ಸ್ಟಕ್ ಆಗಿಬಿಟ್ರೆ 1 or 2 days ಸ್ಟಕ್ ಆಗಿಬಿಡ್ತಾರೆ, ಗಾಡಿ ಹೊರಗಡೆ ತರೋದಕ್ಕಾಗಲ್ಲ. ಇಲ್ಲ ಒಂದು 10 minutes ಬಿಸಿಲಿತ್ತು, ಸ್ವಲ್ಪ ಲೈಟಿಂಗ್ ಚೆನ್ನಾಗಿದೆ, ಶೂಟಿಂಗ್ ಆಯಿತು, ಫುಲ್ ಕ್ಲೌಡಿ ಆಗಿಬಿಡ್ತು, ಈಗ ಶೂಟ್ ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ಇಷ್ಟು ಜನ, ಅದೊಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್. ಅಂದರೆ ನಾವು ಚಿಕ್ಕದಾದರೂ ಒಂದು ಪ್ರೊಡಕ್ಷನ್ ಮಾಡ್ಕೊಂಡು ಬಂದು ಸಿನಿಮಾದ ಕೆಲಸಗಳಲ್ಲಿ ಇದ್ದಿದ್ದರಿಂದ ಆ ಮನಿದ ವ್ಯಾಲ್ಯೂ ಗೊತ್ತು. ಸೆಟ್ಟಲ್ಲಿ 1 minute ಎಷ್ಟು ದುಡ್ಡು ಹೋಗುತ್ತೆ ಅನ್ನೋದ್ರದ್ದು ಒಂದು ಲೆಕ್ಕಾಚಾರ ಇರೋದ್ರಿಂದ ಸೊ ರಿಷಬ್ಗೂ ಟೆನ್ಷನ್ ಆಗುತ್ತಲ್ಲ ಆ ಥರ ಆದಾಗ. ಸೊ ರಿಷಬ್ ಟೆನ್ಷನ್ ಆದರೆ ಆಬ್ವಿಯಸ್ಲಿ ನನಗೂ ಅದ್ರ ಬಗ್ಗೆ ಒಂದು ಯೋಚನೆ. ಸೊ ಈ ಥರ ಅದರಲ್ಲೂ ಅವ್ರದ್ದು ಕಾಲು ವಿಪರೀತ ನೋವಾದಾಗ, ಆ ಕಾಲು ಗಾಯ ಆದಾಗ ಆ ಫೋಟೋ ನೋಡಿದೆ ನಾನು. ಜೊತೆಗೆ ನಾನು ಇಂಟರ್ವ್ಯೂ ಮಾಡ್ಬೇಕಾದ್ರೂ ಕೂಡ ಅವ್ರು ಹೇಳಿದ್ರು ಇನ್ನೂ ಕೂಡ ಕಲೆ ಹಂಗೆ ಉಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಇನ್ನೂ ಪೇನ್ ಇದೆ ಇವಾಗನೂ ಇಷ್ಟೆಲ್ಲ. ಇವಾಗ ಅವರೇ ಡೈರೆಕ್ಟರ್ ಆ್ಯಕ್ಟರ್ ಆಗಿದ್ರು, ಪ್ರಮೋಷನು ಮಾಡಲಿಕ್ಕಾಗಿಲ್ಲ ಜಾಸ್ತಿ. ಲಾಸ್ಟ್ ಮೂಮೆಂಟ್ವರೆಗೂ ಕಾಪಿ ತೆಗೆಯೋದು ಕೆಲಸ ಇದೆ ಎಲ್ಲ ಆಯಿತು. ಈಗ ಪ್ರಮೋಷನ್ಗೆಲ್ಲ ಓಡಾಡ್ತಿದ್ದಾರೆ. ನನಗೆ ಅದಕ್ಕೆ ಅವ್ರು ಫಸ್ಟು ವಾಪಸ್ ಬಂದು ಅವ್ರದ್ದು ಹೆಲ್ತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು, ರೆಸ್ಟ್ ಮಾಡಬೇಕು. ತುಂಬ ಮೆಂಟಲಿ, ಎಮೋಷ್ನಲಿ, ಫಿಸಿಕಲಿ ಎಲ್ಲ ಹಿಂಡ್ಕೊಂಡ್ಬಿಟ್ಟಿದೆ ಈ ಪ್ರಾಜೆಕ್ಟ್. ಇವತ್ತು ಈ ರಿಸಲ್ಟ್ ಕೊಡ್ತಿರ್ಬೋದು, ಬಟ್ ಏನೂ ಉಳಿಸಿಲ್ಲ. ಅಷ್ಟು ತೊಗೊಂಡು ವಾಪಸ್ ಇವಾಗ ಕೊಡ್ತಿದ್ದ ಥರ ನನಗೆ ಫೀಲ್ ಆಗುತ್ತೆ. ಅಷ್ಟು ಕೆಲಸ ಮಾಡಿಸಿದೆ. ಆ ಕಾಲು ಇನ್ಯಾರಾದರೂ ಮಾಡ್ತಿರ್ಲಿಲ್ಲ ಅನ್ಸುತ್ತೆ, ಅಷ್ಟು ಸ್ವೆಲ್ಲಿಂಗ್ ಇಟ್ಕೊಂಡವರು. ಆಲ್ರೆಡಿ ನಮಗೆ ಡೇಟ್ ಅನೌನ್ಸ್ ಮಾಡಿಬಿಟ್ಟಿದ್ವಿ, ಶೂಟಿಂಗ್ ಮುಗಿತಾನೆ ಇಲ್ಲ ಬಿಕಾಸ್ ಆಫ್ ಇದೆಲ್ಲ ರೀಸನ್ಗಳಿಂದ. ಸೊ ಅವ್ರಿಗೆ ಮುಗಿಸ್ಲೇಬೇಕಾಗಿತ್ತು. VFX ವರ್ಕ್ಗೆಲ್ಲ ಕಳಿಸೋದು ಇದೆಲ್ಲ ಇದ್ದಿದ್ದರಿಂದ ಬೇರೆ ದಾರಿನೇ ಇಲ್ಲ. ಶೂಟಿಂಗ್ ಅಂತೂ ನಿಲ್ಸೋದಕ್ಕಾಗಲ್ಲ. ಮೆಡಿಸಿನ್ ತೊಗೊಂಡು ಅಲ್ಲೇ ಚಿಕ್ಕ ಟ್ರೀಟ್ಮೆಂಟ್ಗಳನ್ನು ಮಾಡಿಕೊಂಡು ಕಂಟಿನ್ಯೂ ಮಾಡ್ತಿದ್ರು. ಅದೆಲ್ಲ ನೋಡಿದಾಗ ತುಂಬ, ಅಂದರೆ ಎಲ್ಲರೂ ಕೇಳ್ತಿದ್ರು ನೀವು ಎಮೋಷ್ನಲ್ ಆದ್ರಿ ಸಿನಿಮಾ ನೋಡಬೇಕಾದ್ರೆ ಅಂತ. ಅಷ್ಟೆಲ್ಲ ನಾನು ಆ ಕತೆ ಫಸ್ಟ್ ಲೈನ್ ತಲೆಗೆ ಬಂದಾಗಿಂದ ಲಾಸ್ಟು ಆ ಸ್ವೆಲ್ಲಿಂಗ್ ಇರೋ ಕಾಲಲ್ಲಿ ಅದನ್ನು ಮುಗಿಸಿರೋವರೆಗೂ 1 hour ನೈಟ್ ನಿದ್ದೆ ಮಾಡಿದೆ. ಪೋಸ್ಟ್ ಪ್ರೊಡಕ್ಷನ್ ಮುಗಿಸಿ ಆ ಕಾಪಿ ಆಚೆ ಬಂದು ಬಿಗ್ ಸ್ಕ್ರೀನಲ್ಲಿ ಪ್ಲೇ ಆದರೆ ಖಂಡಿತ ಅದು ನನಗೆ ಆ ಜರ್ನಿ ಎಲ್ಲ ರೀಕಾಲ್ ಆಯಿತು. ಅಂದರೆ ಕಣ್ಣೆದುರುಗಡೆ ಇದೆ, ಹೌದು, ಮಾತಾಡ್ತಿರ್ತಾರೆ, ಹಿಂದ್ಗಡೆಯಿಂದ ಬಂದವ್ರನ್ನ ಈಗ ಅವರ್ಸ್ ಕಳ್ತೀರಿ. ಸೊ ನಾನು ಹೇಳ್ತಾ ಇದ್ದೆ, ಸಾಮಾನ್ಯ ಸಂಗತಿ ಅಲ್ಲ, ನೀವು ಎಲ್ಲದರಲ್ಲೂ ಇನ್ವಾಲ್ವ್ ಆಗಿ ಎಲ್ಲದರಲ್ಲೂ ಕೆಲಸ ಮಾಡುವಂಥದ್ದು ಮೇಡಮ್. ಒಂದು ಪ್ರಶ್ನೆ ಕೇಳಬೇಕು ನಾನು ಪ್ರಗತಿಯವರಿಗೆ, ಎಷ್ಟು ಹರಕೆಗಳಿದೆ? ಅಯ್ಯೋ ದೊಡ್ಡ ಲಿಸ್ಟ್ ಇದೆ ಸರ್. ಅಂದರೆ ಹರಕೆ ಅಂದರೆ ಏನಾಗುತ್ತೆ, ನಾಟ್ ಓನ್ಲಿ ಸಿನಿಮಾ ಏನೋ ಸಕ್ಸಸ್ಫುಲ್ ಆಗಲಿ ಅಂತನೋ, ಇಲ್ಲ ರಿಷಬ್ ಅವ್ರಿಗೋಸ್ಕರ ಹಾಗಲ್ಲ. ಅಲ್ಲಿ ಬಂದಿರೋ ಪ್ರತಿಯೊಬ್ಬರು ನಮ್ಮ ಜವಾಬ್ದಾರಿ. ನಾವು ಮಾಡ್ತಿರೋ ಲೊಕೇಶನ್ಗಳಾಗಿರ್ಬೋದು, ಕೆಲವೊಂದು ಸಿನಿಮಾ ಹೀಗೆ ಔಟ್ಪುಟ್ ಬರಲೇಬೇಕಂತ ತೊಗೊಳ್ಳೋ ರಿಸ್ಕ್ಗಳಾಗಿರ್ಬೋದು. ಅದ್ರ ಮಧ್ಯದಲ್ಲಿ ಇನ್ನೇನಿದೆ, ಲೈಕ್ ಪ್ರೇ ಮಾಡೋದು ಆ ಭಗವಂತನ ಮೇಲೆ ಹಾಕಿ, ಆ ದೈವದ ಮೇಲೆ ಹಾಕಿ, ಆ ನಂಬಿಕೆ ಮೇಲೆ ಕೆಲಸ ಮಾಡ್ಕೊಂಡು ಹೋಗೋದಲ್ಲ. ಸೊ ಡೆಫಿನೆಟ್ಲಿ ಹಾಗಾಗಿ ಎಲ್ಲ ಫೈಟ್ ಆ್ಯಕ್ಷನ್ಸ್ ಆಗಬೇಕಾದ್ರೆ ಹೇಳ್ಕೊಂಡಿರೋಂಥದ್ದು, ಬೇರೆದೆಲ್ಲದೂ ಸೇರಿ ಒಂದಿಷ್ಟು ಲೀಸ್ಟ್ ಇದೆ. ಮತ್ತು ನಾವು ಎಲ್ಲಿ ಹೋಗ್ತೀವಿ, ನಮ್ಮದು ಸೌತ್ ಕೆನರಾದಲ್ಲಿ ಎಲ್ಲ ಕಡೆನೂ ನಿಮಗೆ ನಾವು ಶೂಟ್ ಮಾಡೋ ಲೊಕೇಶನ್ಗಳಲ್ಲೂ ಒಂದಿಷ್ಟು ದೈವಗಳಿರ್ತಿತ್ತು, ದೇವರು ಇರ್ತಿತ್ತು, ನಾಗ ಇರ್ತಿತ್ತು. ಅದಕ್ಕೆಲ್ಲ ಪೂಜೆ ಕೊಟ್ಟು ಶೂಟಿಂಗ್ ಶುರು ಮಾಡಿ ಎಲ್ಲ ಬರೆದಿಟ್ಕೊಂಡಿರಲ್ಲ ಎಲ್ಲೆಲ್ಲಿಗೆ ಹೋಗ್ಬೇಕು ಅಂತ. ಇದೆ ಸರ್ ಅದು. ಅಂದರೆ ಇವಾಗ ಲೊಕೇಶನ್ಗಳಲ್ಲಿ ಒಂದಿಷ್ಟಿರುತ್ತೆ. ಇವಾಗ ಶೂಟ್ ಮಾಡಬೇಕಾದ್ರೇನೋ ಅದನ್ನು ನಂಬಿಡ್ತೀವಿ, ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಶೂಟ್ ಮುಗಿದ್ಮೇಲೆ ಮತ್ತೆ ಪೂಜೆ ಕೊಡ್ತೀವಿ. ಈ ಥರದ್ದೆಲ್ಲ ಅಂದರೆ ಆ ನಂಬಿಕೆ ನಾವು ನಂಬಿದ್ದೀವಿ, ಅದು ನಮಗೊಂದು ಬ್ಲೆಸ್ಸಿಂಗ್. ಅಲ್ಲೇ ಮುಗಿಸ್ಕೊಂಡ್ಬಂದಿರ ಮತ್ತೊಂದ್ಸರಿ ಏನಾದರೂ ರೌಂಡ್ ಹೋಗ್ಬೇಕಾ? ಇದೆ ಸರ್, ತುಂಬ ಲೀಸ್ಟ್ ಇದೆ. ಇವಾಗ ಟೆಂಪಲ್ ಲೀಸ್ಟೇ ಇದೆ. ಇದು ಮುಗಿದ್ರೆ ಸ್ವಲ್ಪ ರಿಷಬ್ ರಿಲ್ಯಾಕ್ಸ್ ಆದ್ಮೇಲೆ 1 by 1 ಕಂಪ್ಲೀಟ್ ಮಾಡಬೇಕು. ಓಕೆ. ಸೊ ಇದೆಲ್ಲದರ ಜೊತೆಗೆ ನೋಡಿ, ಒಂದು ಹೆಣ್ಣಿನ ಶಕ್ತಿ ಅಂತಂದ್ರೆ ಅದೇನೇ, ಗೃಹಿಣಿ ಗೃಹ ಮುಚ್ಚತೆ ಅಂತ ಒಂದು ಮಾತಿದೆ. ಗೃಹಿಣಿ ಜವಾಬ್ದಾರಿ ತಗೊಳ್ಳಿಲ್ಲ ಅಂದರೆ ಗೃಹನೇ ಮುಚ್ಕೊಂಡು ಹೋಗ್ಬಿಡ್ತಾವೆ, ಪ್ರಶ್ನೆ ಬೇರೆ. ನಿಮ್ಮ ಥರ ಜವಾಬ್ದಾರಿ ತಗೊಂಡ್ರೆ ಗೃಹಗಳು ಬೆಳೆದು ಬಿಡ್ತಾವೆ ಅನ್ನೋಕೆ ಒಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಸಾಮಾನ್ಯ ಅಲ್ಲ ಮೇಡಮ್, ನೀವು ಪತ್ನಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ತಾಯಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಸೊಸೆಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಅಕ್ಕ ಆಗಿ, ತಂಗಿಯಾಗಿ, ಎಲ್ಲ ರೀತಿಯಲ್ಲೂ. ಜೊತೆಗೆ ಏನಂದರೆ ನಿಮ್ಮ ಸಿನಿಮಾ ಜವಾಬ್ದಾರಿ ಬೇರೆ. ಈ ರೀತಿ ಎಲ್ಲದನ್ನು ನಿಭಾಯಿಸಿದ್ದು ಹೆಂಗೆ ಅಂತ ನೀವು, ಯಾಕಂದರೆ ಮಕ್ಕಳು ಓದು ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅವ್ರು ಹೇಳ್ತಾ ಇದ್ರು, ನಾನು ಅಲ್ಲೇ ಸೇರಿಸಿದ್ದೆ ರಾಷ್ಟ್ರೋತ್ಥಾನದಲ್ಲಿ, ಅದ್ರ ಬಗ್ಗೆನೂ ಕೂಡ ಎಲ್ಲದೂ ಪ್ರಗತಿಯವರಿಗೆ ಹೋಗಬೇಕು, ಅದು ಕ್ರೆಡಿಟ್ ಅಂತ ಇದ್ರು. ಹೆಂಗೆ ನಿಭಾಯಿಸಿದ್ರಿ? ಆದರೆ ಬೇರೆ ಆಪ್ಷನ್ ಇರಲಿಲ್ಲ. ಇವಾಗ ಈ ಸಿನಿಮಾ ತೊಗೊಂಡಿದ್ದೀನಿ ನಾನು. ನಮ್ಮದು ಬೇಸ್ ಶಿಫ್ಟ್ ಮಾಡಬೇಕಿತ್ತು. ಫಸ್ಟ್ ನಾವು ರಿಸರ್ಚ್ ಟೈಮಲ್ಲಿ ಬ್ಯಾಂಗ್ಳೂರಲ್ಲಿ ಬಂದು ಆಫೀಸ್ ಮಾಡಿಕೊಂಡು ರಿಸರ್ಚ್ ಮಾಡ್ತಿದ್ವಿ. ಅದಾದಮೇಲೆ ಎಲ್ಲ ಟೀಮ್ಗಳು ಶಿಫ್ಟ್ ಆಯಿತು ಕುಂದಾಪುರಕ್ಕೆ. ಅಲ್ಲಿ ಹೇಗಂದ್ರೆ ನಮ್ಮದು ಡೈರೆಕ್ಷನ್ ಬೇಸ್ ಇತ್ತು, ಕಾಸ್ಟ್ಯೂಮ್ ಬೇಸ್ ಇತ್ತು, ಆರ್ಟ್ ಡಿಪಾರ್ಟ್ಮೆಂಟ್ ಬೇಸ್ ಇತ್ತು, ಎಲ್ಲ 5 minutes ಅವೆ. ಸೊ ಎಲ್ಲರೂ ಎಲ್ಲದನ್ನು ಡಿಸ್ಕಷನ್ ಮಾಡಿಕೊಂಡು ಪ್ಲ್ಯಾನ್ ಮಾಡಿಕೊಂಡೇ ಮಾಡ್ತಿದ್ವಿ. ಹಾಗೆ ಮಾಡಬೇಕಿತ್ತು. ಇವತ್ತು ಪ್ರತಿಯೊಬ್ಬರು ಏನು ಎಲ್ಲದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಫ್ರೇಮ್ ಎಲ್ಲ ಹೇಳ್ತಾರಲ್ಲ, ಅರವಿಂದ್ ಅವ್ರಿಗೂ ಆ ಕ್ರೆಡಿಟ್ಸ್ ಹೋಗುತ್ತೆ. ಅವರು ನನ್ನ ಕಾಸ್ಟ್ಯೂಮ್ಸ್ನಷ್ಟು ಬ್ಯೂಟಿಫುಲ್
ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ, ಅಷ್ಟು ವಿಜುವಲಿ ಅಷ್ಟು ರಿಚಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ನಾವೆಲ್ಲರೂ ಕೋಆರ್ಡಿನೇಷನಲ್ಲಿದ್ವಿ, ನಾನಾಗಲಿ ನಮ್ಮ DOP ಆಗಲಿ, ನಮ್ಮದು ಆರ್ಟ್ ಡಿಪಾರ್ಟ್ಮೆಂಟ್ ಆರ್ಟ್ ಡೈರೆಕ್ಟರ್ ಬೆಂಗ್ಲೋನ್ ಅವರು, ಧರಣಿ ಎಲ್ಲರೂ. ಸೊ ಅದರಿಂದ ಆಮೇಲೆ ನಮಗೆ ಅಪ್ರೂವಲ್ಸ್ ಆಗಿರಲಿ ಇದೆಲ್ಲದು ತುಂಬ ರಿಷಬ್ ಕೂಡ ಅರವಿಂದ್ ಕೂಡ ನಾವು ಎಲ್ಲರೂ ಮೈನ್ಯೂಟ್ ಡೀಟೇಲ್ಸ್ಗೆ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ, ಎಲ್ಲೂ ಏನೂ ಇಗ್ನೋರ್ ಮಾಡಿಲ್ಲ. ಎಷ್ಟಾಗುತ್ತೆ ಅಷ್ಟು ಅಂದರೆ ನಿಮಗೆ ಆ ಟೈಮ್ದು ರೆಫರೆನ್ಸ್ಗಳು ಸಿಗಲ್ಲ. ನಾವು ಸಾವಿರಾರು ವರ್ಷದ ಹಿಂದೆ ಹೇಳಿದ್ದೀವಿ, ಈ ಸೆಂಚುರಿ ಆ ಸೆಂಚುರಿ ಏನಾಗಿತ್ತು ಸಾವಿರಾರು ವರ್ಷದ ಹಿಂದೆ. ಸೊ ಎಕ್ಸಾಕ್ಟ್ ರೆಫರೆನ್ಸ್ ಪಾಯಿಂಟ್ ಸಿಗಲ್ಲ, ಇನ್ಸ್ಕ್ರಿಪ್ಷನ್ಸ್ ಇಲ್ಲ ಅಂದರೆ ಟೆಂಪಲಲ್ಲಿರೋ ಸ್ಕಲ್ಪ್ಚರ್ಸಲ್ಲಿ ಏನು ಸಿಗುತ್ತೆ, ಪೇಂಟಿಂಗ್ಸಲ್ಲಿ ಏನು ಸಿಗುತ್ತೆ, ಆ ಥರದ ರೆಫರೆನ್ಸ್ಗಳನ್ನ ಇಟ್ಕೊಂಡು ನಾವು ಕದಂಬರಿ ಶಿಲ್ಪಕಲೆ ನೋಡ್ಬಿಟ್ಟು ಅದರಿಂದ ಎಲ್ಲ ನೋಡಿಬಿಟ್ಟು ನಾವು ಸ್ಕೆಚಸ್ಗಳನ್ನು ಮಾಡಿ, ಇಲಿಸ್ಟ್ರೇಷನ್ಸ್ ಮಾಡಿ, ಅದನ್ನು ಒಂದು ಕಾಸ್ಟ್ಯೂಮ್ ಅವ್ರಿಗೆ ಒಂದು ರೆಡಿ ಮಾಡಿಬಿಟ್ಟು ಲುಕ್ ಟೆಸ್ಟ್ಗಳನ್ನು ಮಾಡಿ ತೋರಿಸಿ, ಆ ಥರ ಸ್ಟೇಜ್ ಬೈ ಸ್ಟೇಜ್ ನಮ್ಮದು ಎಲ್ಲ ಕಾಸ್ಟ್ಯೂಮ್ಗಳು ರಿಫೈನ್ ಆಗ್ತಾ ಬಂದಿದೆ ಆ ಪ್ರೋಸೆಸ್ಸಲ್ಲಿ. ಸೊ ಎಲ್ಲರೂ ಅದಕ್ಕಷ್ಟು ಇನ್ವಾಲ್ವ್ ಆಗಿರ್ತಿದ್ವಿ. ಅದ್ರ ಜೊತೆಗೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಅಂದರೆ ನಾವು ಎಲ್ಲದೂ ಕುಂದಾಪುರಕ್ಕೆ ಬರಬೇಕಾಗಿತ್ತು. ನನಗೆ ವರ್ಕರ್ಸ್ ಸಮ್ ಟೈಮ್ ಬರ್ಲಿಕ್ಕೆ ಕೇಳ್ತಿರ್ಲಿಲ್ಲ, ಎಲ್ಲ ಹೊರಗಡೆ ಇಂದ ಅಲ್ಲಿ ಬಂದು ಕೆಲಸ ಮಾಡಲಿಕ್ಕೆ. ನಂದೊಂದು ದೊಡ್ಡ ಕಾಸ್ಟ್ಯೂಮ್ದು ಬೇಸ್ ಇತ್ತು, ಅಲ್ಲಿ ಪ್ರತಿಯೊಂದು ನಾವು ಅಲ್ಲಿನ ಅಂದರೆ ನಂದು ಡೈಯಿಂಗ್ ಡಿಪಾರ್ಟ್ಮೆಂಟ್ ಇತ್ತು, ಸ್ಟಿಚಿಂಗ್ ಡಿಪಾರ್ಟ್ಮೆಂಟ್ ಇತ್ತು, ಇದು ಫುಟ್ವೇರ್ ಮೇಕರ್ಸು, ಆರ್ಮರ್ ಏನು ಹಾಕಿದ್ದೀವಿ ನಾವು, ಆರ್ಮರಲ್ಲೇ 3 ಟೈಪ್ಸ್ ಮಾಡಿದ್ವಿ, ಟ್ರೈಬಲ್ ಆರ್ಮರ್, ಮೆಟಲ್ ಆರ್ಮರ್, ಆಮೇಲೆ ಲೆದರ್ ಆರ್ಮರ್ಸ್, ಫುಟ್ವೇರ್ ಡಿಪಾರ್ಟ್ಮೆಂಟ್, ಜ್ಯುವೆಲ್ರಿ ಡಿಪಾರ್ಟ್ಮೆಂಟ್ ಎಲ್ಲ ಹ್ಯಾಂಡ್ ಕ್ರಾಫ್ಟೆಡ್, ಒಂದಿಷ್ಟು ನ್ಯಾಚುರಲ್ ಎಲಿಮೆಂಟ್ಸ್ ಎಲ್ಲ ಸೋರ್ಸ್ ಮಾಡಿ ಒಂದು ಬೇಸಲ್ಲಿ ಎಲ್ಲ ಟೀಮ್ಗಳಿಗೆ ಕೆಲಸ ಮಾಡಿಸೋದಿತ್ತು. ಆ್ಯಂಡ್ ಫಸ್ಟ್ ಟೈಮ್ ನನ್ನ ಲೈಫಲ್ಲೂ ನನಗೆ ಇದ್ರ ಬಗ್ಗೆ ಏನು ನೀವು ಕೋರ್ಸ್ ಮಾಡ್ಕೊಂಡಿದ್ದು ಆ ಥರ ಏನಿಲ್ಲ ಅಲ್ಲ, ಹಿಂದೆ ಏನಾದರೂ ನೀವು ಈ ರೀತಿ ಈ ಫ್ಯಾಷನ್ ಡಿಸೈನಿಂಗ್ ಅದು 6 ಮಂತ್ ಶಾರ್ಟ್ ಟೈಮ್ ಕೋರ್ಸ್ ಮಾಡಿದ್ದೆ ನಾನು ನಿಫ್ಟಲ್ಲಿ. ಅದಾದಮೇಲೆ ಇದೆಲ್ಲ ನನಗನ್ಸುತ್ತೆ ಆನ್ ಫೀಲ್ಡ್ ಎಕ್ಸ್ಪೀರಿಯನ್ಸ್, ನಿಮಗೆ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ಆದರೆ ಮಾತ್ರ ಗೊತ್ತಿರುತ್ತೆ. ಸಮ್ ಟೈಮ್ ಏನಾಗುತ್ತೆ, ನನಗೆ ಯಾವ್ದು ಹೆಲ್ಪ್ ಆಯಿತು ಅಂದರೆ ಫಸ್ಟ್ ಸಿನಿಮಾಯಿಂದನೂ ನಾನು ತುಂಬ ಅಸಿಸ್ಟೆಂಟ್ಸ್ಗಳನ್ನ ಇಟ್ಕೊಂಡು ಡಿಪೆಂಡ್ ಆಗಿ ಆ ಥರದ ಕೆಲಸಗಳನ್ನು ಮಾಡಿಲ್ಲ. ನನಗೆ ಏನು ಮಾಡಿದ್ರು ನಾನು ಆ ಫ್ಯಾಬ್ರಿಕ್ನ ಫೀಲ್ ಮಾಡಬೇಕು, ನಾನು ಕಣ್ಣಿಂದ ನೋಡಬೇಕು. ಸೊ ನಾನೇನು ಮಾಡ್ತಿದ್ದೆ, ಆಟೋ ಹೊತ್ಕೊಂಡು 2 ವೀಲರಲ್ಲಿ ನಂದೊಬ್ಬ ಅಸಿಸ್ಟೆಂಟ್ನ ಹಾಕ್ಕೊಂಡು ಮಾರ್ಕೆಟ್ಗೆ ನಾನೇ ಹೋಗಿ ನಾನೇ ತಂದು ಪ್ಯಾಟರ್ನ್ ಆಗಬೇಕಾದ್ರೆ ಕೂತು ಆ ಪ್ರೋಸೆಸ್ಸಿಂದ ನನಗೆ ಮಾಡಿರೋದ್ರಿಂದ. ಬಟ್ ಇದೇನಾಯಿತು, ಸ್ಕೇಲ್ ದೊಡ್ಡದಾಗಿದ್ದರಿಂದ ನನಗೆ ಡಿಸೈನರ್ ಟೀಮ್ ಬೇಕಿತ್ತು, ಎಲ್ಲದಕ್ಕೂ ಟೀಮ್ಗಳು ಬೇಕಿತ್ತು, ಕಾಸ್ಟ್ಯೂಮರ್ ಟೀಮ್ ಎಲ್ಲ ಟೀಮ್ ದೊಡ್ಡದಿತ್ತು. ಆ ಟೀಮ್ನ ಹ್ಯಾಂಡಲ್ ಮಾಡೋದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿತ್ತು. ಇದೆಲ್ಲದರ ಹೊರತಾಗಿನೂ ಎಲ್ಲೂ ಒಂದು ಚೂರು ಹೆಚ್ಚು ಕಡಿಮೆ ಆಗಿಲ್ಲ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂದರೆ ನಮ್ಮ ರುಕ್ಮಿಣಿಯವರ ಕಾಸ್ಟ್ಯೂಮ್ ಇದೆಯಲ್ಲ, ಅದು ಇವಾಗ ಮನೆ ಮಾತು. ಇವಾಗ ಕೆಲವೊಂದು ಕಡೆಗಂತೂ ಥಿಯೇಟ್ರಲ್ಲಿ ಹೆಣ್ಮಕ್ಳುಗಳು ಅದೇ ರೀತಿ ರೆಡಿಯಾಗಿ ಬಂದಿರೋದು ಕೂಡ ಇದೆ. ಅದ್ರ ಬಗ್ಗೆ ಏನಾದರೂ ವಿಶೇಷ ಮುತುವರ್ಜಿ ವಹಿಸಿದ್ರೆ ತಾವು? ಅಂದರೆ ನಮಗೆ ಇನ್ನೊಂದೇನಿತ್ತು ಅಂದರೆ ರಿಷಬ್ಗೆ ತುಂಬ ಕ್ಲಾರಿಟಿ ಇತ್ತು. ಇವಾಗ ರಾಜ ಅಂದರೆ ನಮ್ಮದು ಸೌತ್ ಕೇರಳ ರೀಜನಲ್ಲಿರೋಂಥವ್ರು, ಒಂದು ಗುತ್ತು ಮನೆ ಅಲ್ಲೇ ಒಂದು ಸ್ವಲ್ಪ ಬಿಗ್ಗರ್ ವರ್ಷನ್ ಆ ಥರದ ನಮ್ಮದು. ನೀವು ನೋಡಿದ್ರೇನು ಸೆಟ್ ಕೂಡ ರೂಫಲ್ಲೆಲ್ಲ ಹುಲ್ಲಿನ ಇದಿದೆ, ಅದೇ ಥರನೇ ಇಟ್ಕೊಂಡಿರೋದು. ಅಂದರೆ ಪ್ಯಾಲೇಸ್ ಅಷ್ಟು ಒಂದು ಲಾರ್ಜರ್ ದ್ಯಾನ್ ಲೈಫ್ ಥರದ್ದಲ್ಲೇನು ಬಿಲ್ಡ್ ಮಾಡಿರಲಿಲ್ಲ. ಸೊ ಅದಕ್ಕೆ ಕರೆಕ್ಟಾಗಿ ಕಾಸ್ಟ್ಯೂಮ್ ಕೂಡ ಕೋಆರ್ಡಿನೇಟ್ ಮಾಡ್ಕೊಂಡು ನಾವು ಹೋಗಬೇಕಾಗಿತ್ತು. ತುಂಬ ಟೂ ಮಚ್ ರಿಚ್ನೆಸ್ಸು ಇರಬಾರ್ದು, ಬಟ್ ಅಥೆಂಟಿಸಿಟಿ ಇರಬೇಕಾಗಿತ್ತು ನಮಗೆ ಎವ್ರಿ ಕಾಸ್ಟ್ಯೂಮಲ್ಲಿ. ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಅವ್ರು ಬರೆದಿರೋ ರೀತಿಗೆ ಆ ಕಾಸ್ಟ್ಯೂಮ್ ಶುಡ್ ಒಂದು ಸ್ಟೋರಿ ಹೇಳೋ ಥರದ್ದು ಇರಬೇಕಾಗಿತ್ತು ಕಾಸ್ಟ್ಯೂಮ್ಗೆ. ಆ್ಯಂಡ್ ಕಾಸ್ಟ್ಯೂಮ್ ಕೂಡ ಈ ಥರದ ಸಿನಿಮಾಗಳಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಅವ್ರು ಆ ಕಾಸ್ಟ್ಯೂಮ್ ಹಾಕೊಂಡಾಗ ಅವ್ರು ಆ ಕ್ಯಾರೆಕ್ಟರ್ ಫೀಲ್ ಆಗಬೇಕು ಅವ್ರಿಗೆ. ಸೊ ಆವಾಗ ನಾವು ತುಂಬ ಡೀಟೇಲಿಂಗಿಗೆಲ್ಲನೂ ಇಂಪಾರ್ಟೆನ್ಸ್ ಕೊಟ್ಟು ತುಂಬ ಇದನ್ನ ಲುಕ್ ಟೆಸ್ಟ್ಗಳನ್ನು ಮಾಡಿ ಬೇರೆಯವ್ರ ಮೇಲಾಗಲಿ, ರುಕ್ಮಿಣಿಯವ್ರ ಮೇಲೆ ಮಾಡಲಿ, ಫೋಟೋಶೂಟ್ಗಳನ್ನು ಮಾಡಿ ಅಪ್ರೂವಲ್ಸ್ ತೊಗೊಂಡು ಎವ್ರಿ ಸ್ಟೇಜ್ ರಿಫೈನ್ ಮಾಡಿ, ಜ್ಯುವೆಲ್ರಿಯಿಂದ ಫುಟ್ವೇರ್ ಆ್ಯಂಡ್ ಆ ಸಿಲ್ಕ್ಸ್ ಏನು ನಾವು ಇಂಡಿಯನ್ ಟ್ರೆಡಿಷ್ನಲ್ ಸಿಲ್ಕ್ಸ್ ಯೂಸ್ ಮಾಡಿದ್ದೀವಿ, ಎವ್ರಿಥಿಂಗ್ ವಿ ಹ್ಯಾವ್ ಗಿವನ್ ದಟ್ ಇಂಪಾರ್ಟೆನ್ಸ್ ಟು ಆಲ್ ದ ಡೀಟೇಲ್ಸ್. ಸಮ್ ಟೈಮ್ ಏನಾಗುತ್ತೆ, ಇಷ್ಟು ದೊಡ್ಡ ಸಿನಿಮಾ ಆದಾಗ ರುಕ್ಮಿಣಿ ಅವ್ರದ್ದಂತ ಅಲ್ಲ, ರಿಷಬ್ ಅವ್ರ ಕ್ಯಾರೆಕ್ಟರಲ್ಲಿ ಆಗಿರ್ಬೋದು, ಆ್ಯಂಡ್ ನಮ್ಮ ಕುಲಶೇಖರ ಅವ್ರದ್ದು ಕ್ರೌನ್ ಮಾಡಿಸಿರೋದಾಗಿರ್ಬೋದು, ಪ್ರತಿಯೊಂದೂ ಎವ್ರಿ ಸ್ಟೇಜ್ ಅಂದರೆ ಇಂಚಿಂಚು ಅಲ್ಲಿ ನಿಂತು ಮಾಡಿಸಿರೋಂಥದ್ದು. ಅದು ತುಂಬ ತಲೆಬಿಸಿಯಾಗಿದ್ದು ಆ ಥರದ್ದು ಏನಾದ್ರು ಇದೆಯಾ? ಕ್ರೌನ್ದು ಒಂದು ದೊಡ್ಡ ಸ್ಟೋರಿನೇ ಇದೆ. ಅದು ಆ್ಯಕ್ಚುಲಿ ಕ್ರೌನ್ದು ರಿಷಬ್ ನನಗೆ ಹೀಗೆ ಬೇಕು ಅಂತ ಹೇಳಿದರು. ಅದರಲ್ಲಿ ಅಶ್ವಿನಿ ದೇವತೆಗಳು, ಒಂದಿಷ್ಟು ದೇವತೆಗಳನ್ನೆಲ್ಲ ಪ್ಲೇಸ್ ಮಾಡಿಬಿಟ್ಟು 8 ದಿಕ್ಕುಗಳಲ್ಲಿ ಅದನ್ನು ಡಿಸೈನ್ ಮಾಡಿದ್ವಿ. ಈ ಡಿಸೈನ್ ಮಾಡೋದು ರೆಫರೆನ್ಸ್ ಕೊಡೋದು ಈಸ್ ಈಸಿ. ಅದನ್ನು ಕೊಟ್ಟಾದ್ಮೇಲೆ ಅದನ್ನು ಅಚೀವ್ ಮಾಡಿ ತೋರಿಸ್ಬೇಕಲ್ಲ. ಬಿಕಾಸ್ ರಿಷಬ್ ಮತ್ತು ಅರವಿಂದ್ ಎಷ್ಟು ಪರ್ಟಿಕ್ಯುಲರ್ ಅಂದರೆ ಅದನ್ನು ತೋರಿಸಿದ್ರೆ ಅದು ಹಾಗೇ ಇರಬೇಕು. ಈಗ ಒಂದು ಸೋಲ್ಜರ್ ಸ್ಲಿಪ್ಪರ್ಸು ರೆಡಿ ಮಾಡಿಸಿರೋದು, ಥೌಸಂಡ್ಸ್ ಟುಗೆದರ್ ಚಪ್ಪಲ್ ನಾವು ಡಿಸೈನ್ ಮಾಡಿ ರೆಡಿ ಮಾಡಿಸಿದ್ವಿ. ಇವನ್ ಚಪ್ಪಲ್ ಇವತ್ತಿಗೆ ನೋಡಿದ್ರೆ ಎಷ್ಟು ಕಾಣಿಸುತ್ತೆ ಅದು ಅಂತ ಅನ್ಸುತ್ತೆ, ಬಟ್ ಅವತ್ತಿನ ದಿನಕ್ಕೆ ಅದು ಇಂಪಾರ್ಟೆಂಟ್ ಆಗಿತ್ತು. ಅದರಲ್ಲಿ ಒಂದು ವೈಟ್ ಥ್ರೆಡ್ ಇತ್ತು ಹಿಂಗೆ. ಸೊ ಅದನ್ನು ಕೂಡ ನೋಡಿ, ಇದ್ಯಾಕೆ ವೈಟ್ ಥ್ರೆಡ್ ಇದೆ ಅಂತೆಲ್ಲ ಅಂದ್ಕೊಂಡು ಕೇಳ್ತಿದ್ರು. ನಾವು ಇದೆಲ್ಲಿ ಕಾಣಿಸುತ್ತೆ ಕಾಲಿಡ್ತಾರಲ್ಲ ಅಂತ, ಬಟ್ ಸ್ಟಿಲ್ ಅವರಷ್ಟು ನೋಡ್ತಿದ್ದಾರೆ, ನಾವು ಅದು ಮಾಡಬೇಕು, ಅದನ್ನು ಚೇಂಜ್ ಮಾಡ್ತಿದ್ವಿ. ಆ ಥರದಲ್ಲಿ ಈ ಕ್ರೌನ್ದೊಂದು ಒಂದು ಬ್ಯೂಟಿಫುಲ್ ಸ್ಟೋರಿ. ಅದು ಎಷ್ಟು ಟೆನ್ಷನ್ ಕೊಡ್ತು ಕ್ರೌನ್ ಮತ್ತು ಆರ್ಮರ್ಸ್ ಅಂದರೆ. ನನಗೆ ಫಸ್ಟ್ ಟೈಮ್ ನಾನು ಆರ್ಮರು ತೊಗೊಂಡಿದ್ದು, ಥೌಸಂಡ್ಸ್ ಆಫ್ ಆರ್ಮರ್ ಆಗಬೇಕಾಗಿತ್ತು.
ಬರ್ತಾರೆ, ಟೀಮ್ಗಳನ್ನ ಕರೆಸ್ತೀವಿ, ನಾವು ಹೇಳಿದ ಥರದ್ದು ಅಚೀವ್ ಮಾಡೋಕ್ಕಾಗ್ತಿಲ್ಲ. ಆ ಪೇಂಟ್ ನಮಗೆ ಆ ಮೆಟಾಲಿಕ್ ಪೇಂಟ್ ಫಿನಿಶಿಂಗ್ ಬೇಕಿತ್ತು, ಅದನ್ನು ಅಚೀವ್ ಮಾಡೋದಕ್ಕಾಗ್ತಿಲ್ಲ. ಇಲ್ಲ ವೆಯ್ಟ್ ಜಾಸ್ತಿ ಆಗುತ್ತೆ, ಅದನ್ನು ಕ್ಯಾರಿ ಮಾಡೋದಕ್ಕಾಗಲ್ಲ, ಸೊ ಲೈಟ್ ವೆಯ್ಟ್ ಬೇಕು. ಅದರಲ್ಲಿ ಬೇರೆ ಬೇರೆ ಏನೇನೋ ಎಕ್ಸ್ಪ್ಲೋರ್ ಮಾಡಿಬಿಟ್ವಿ, ಬೇರೆ ಬೇರೆ ಮಟೀರಿಯಲ್ಸಿಂದ ಲೈಟ್ ವೆಯ್ಟ್ ವರ್ಷನ್ಸ್ ಮಾಡಿಬಿಟ್ಟು ಡಮ್ಮಿ ಮಾಡಿಸ್ಬಿಟ್ಟು ಅದರಲ್ಲಿ ಒರಿಜಿನಲ್ ಇಟ್ಕೊಂಡು ಈ ಥರದ್ದೆಲ್ಲ. ಆ ಪ್ರೋಸೆಸ್ ಎಲ್ಲ ಲೈಕ್ ಎವ್ರಿ ಡೇ ಟೆನ್ಷನ್. ಅಂದರೆ ನಿದ್ದೆ ಮಾಡಿದ್ರು ಹಾರ್ಡ್ಲಿ ಇದೆಲ್ಲ ಕೆಲಸ ಮುಗಿಸು ಮನೆಗೆ ಹೋಗು, ಮಕ್ಳ ಜೊತೆಗೆ ಸ್ವಲ್ಪ ಹೊತ್ತಿರೋ, ಮತ್ತೆ ಮಕ್ಕಳು ಮಲ್ಕೊಂಡ್ಮೇಲೆ ರಾತ್ರಿ ಮತ್ತೆ ವಾಪಸ್ ಬೇಸಿಗೆ ಬಾ, ಮತ್ತೆ ಕುತ್ಕೊಂಡು ಕೆಲಸ ಮಾಡಿಸು, ಈ ಥರದ್ದೆಲ್ಲ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತಿದ್ವಿ ನೈಟೆಲ್ಲ, ಲೇಟ್ ನೈಟು. ಈವನ್ ಶೂಟ್ ಆದಮೇಲೆ ಬಂದು ಈ ನ್ಯೂ ರಿಕ್ವೈರ್ಮೆಂಟ್ಸ್ ಬರುತ್ತೆ. ರಿಷಬ್ ಎಲ್ಲ ತುಂಬ ಕ್ರಿಯೇಟಿವ್ ಆಗಿ ಏನಾದರೂ ಸಡನ್ನಾಗಿ ಟೀಮ್ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರು, ಚೇಂಜ್ ಮಾಡಿಬಿಟ್ರು, ಕರೀತಾರೆ ಈವ್ನಿಂಗ್ ಮೀಟಿಂಗ್. ಇವಾಗ ನಾಳೆ ಒಂದು 600 ಕಾಸ್ಟ್ಯೂಮ್ಸ್ ಅಂದರೆ ನಮಗೆಲ್ಲದು ಹೊರಗಡೆಯಿಂದನೇ ಬಂದು ರೆಡಿ ಮಾಡಬೇಕು, ಆಲ್ ಆಫ್ ಎ ಸಡನ್ ಕೇಳಿದ್ರೆ ಅಂತ. ಬಟ್ ಅವ್ರಿಗೆ ಏನಂದರೆ ನನ್ನ ಮೇಲಿರೋ ಟ್ರಸ್ಟು, ಆಗತ್ತೆ ನೀನು ಮಾಡ್ತೀಯ ಬಿಡು ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಇವರು ಅರವಿಂದ್ ಅವರು ಆಗತ್ತೆ ಬಿಡಿ ಮಾಡ್ತೀರಾ ಅಂತ. ಸೊ ಇಷ್ಟು ಹೇಳಿದ್ಮೇಲೆ ಆ ಟ್ರಸ್ಟ್ನ ಉಳಿಸ್ಕೊಬೇಕಲ್ವ. ಒನ್ ಡೇ ನೈಟು ಅಂತೂ ಅದು ಆ ರುಕ್ಮಿಣಿ ಅವ್ರನ್ನ ರಿವೀಲ್ ಮಾಡೋ ಸೀನಲ್ಲಿ ಆ ಬ್ಲ್ಯಾಕ್ ಪೀಪಲ್ದು ನಂಬರ್ಸ್ ಇನ್ಕ್ರೀಸ್ ಮಾಡಿಬಿಟ್ರು. 11:30ಗೆ ರಿಷಬ್ ಕಾಲ್ ಮಾಡಿದರು ನನಗೆ, ಈ ಥರ ನನಗೆ ನಾಳೆ ಇಷ್ಟು ಕಾಸ್ಟ್ಯೂಮ್ ಬೇಕು. ಅಲ್ಲ ಇವಾಗ ಎಲ್ಲಿಂದ ರೆಡಿ ಮಾಡೋದು, ಎಲ್ಲ ಶಾಪ್ಸ್ ಎಲ್ಲ ಕ್ಲೋಸ್ ಆಗಿದೆ, ಬಟ್ ಕುಂದಾಪುರ ಅಲ್ಲೂ ಚಿಕ್ಕ ಟೌನ್ ಅಷ್ಟೊಂದೆಲ್ಲ ಏನೂ ಸಿಗಲ್ಲ ಅಂತ. ಇಲ್ಲ ಬೇಕೇ ಬೇಕು, ಬೆಳಗ್ಗೆ ಇಷ್ಟು ನಂಬರ್ ನನಗೆ ಬೇಕು ಸೆಟ್ಟಲ್ಲಿ ಅಂತ. ಸೊ ನೈಟೆಲ್ಲ ಹೋಗಿ ಅಂಗಡಿ ಬಾಗಿಲುಗಳು ಬಡ್ದು ಬೇಸಲ್ಲಿ ಏನೇನಿದೆ ಹುಡುಕಿ ರಾತ್ರಿ ಡೈಯಿಂಗ್ ಮಾಡಿಸಿ ಏನೆಲ್ಲ ಮಾಡಿ ಬೆಳಗ್ಗೆಗೆ ಅಷ್ಟು ಕಾಸ್ಟ್ಯೂಮ್ ರೆಡಿ ಮಾಡಿದ್ವಿ. ಇಲ್ಲ ಆಮೇಲೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅದು ರೆಡಿ ಮಾಡಿ ಕೊಟ್ಮೇಲೆ. ಆಮೇಲೆ ನೋ ಅಂತ ಹೇಳೋದಕ್ಕೆ ಮನ್ಸಾಗಲ್ಲ. ಈ ಥರದ ಸಿನಿಮಾ, ಈ ಥರದ ಟೆಕ್ನಿಷಿಯನ್ಸ್, ಈ ಥರ ಡೈರೆಕ್ಟರ್ ಇದ್ದಾಗ ಏನಾದರೂ ಆಗಲಿ ಹೇಗಾದರೂ ಮಾಡ್ಕೊಡೋಣ ಅಂತ ಅನ್ಕೊಂಡು ಒಂದು ಆರ್ಮರ್ ಅಂಡ್ ಕ್ರೌನ್ ಅಂತ ಹೇಳಿದಾಗ ನನಗೆ ಜ್ಞಾಪಕ ಆಯಿತು. ಎಷ್ಟರ ಮಟ್ಟಿಗೆ ಅಂತಂದರೆ ನಾವು ಪುರಾಣಗಳಲ್ಲಿ ನೋಡ್ತೀವಿ, ಯಾವುದಾದ್ರೂ ಒಂದು ಆರ್ಮರನ್ನ ಪಡೆಯೋಕೆ ಅದೆಷ್ಟು ತಪಸ್ ಮಾಡಬೇಕು, ಅದು ಏನು ಕತೆ ಏನು ಕ್ರೌನ್ ಕ್ರೌನ್ ಇಟ್ಕೊಳ್ಳೋಕೆ ತಮಾಷೆ ಸಂಗತಿನ. ಅವರು ಅಂದರೆ ಒಂದು ವರ್ಕರ್ನ ನಮ್ಗೇನಾಯ್ತು, ಇಂಡಿಯಾಲೆಲ್ಲ ಈ ಥರದ್ದು ವರ್ಕ್ ಮಾಡೋರು ತುಂಬ ಕಡಿಮೆ ಜನ ಇದ್ದಾರೆ. ಅದರಲ್ಲಿ ಕೆಲವರು ದೊಡ್ಡ ಸಿನಿಮಾಗಳಿಗೆ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಈ ಥರ ಎಲ್ಲ ಇಲ್ಲಿ ಕುಂದಾಪುರಕ್ಕೆ ಬನ್ನಿ ಶಿಫ್ಟ್ ಆಗಿ, ಇವತ್ತಿನ ದಿನ ಕಾಂತಾರ ದೊಡ್ಡದಾಗಿದೆ, ಬಟ್ ಅದನ್ನೆಲ್ಲ ಕೇಳಲ್ಲ ಅವರು ಬಂದು ಇಲ್ಲೆಲ್ಲ ಮಾಡೋದಕ್ಕೆ. ನಮಗೆ ನಮ್ಮ ಕಂಟ್ರೋಲಲ್ಲಿ ನಾವು ಎವ್ರಿಡೇ ನೋಡಿ ಇನ್ಪುಟ್ಸ್ ಕೊಟ್ಟು ಚೇಂಜಸ್ ಮಾಡಿ ಆ ಥರದ್ದು ಟೀಮ್ಗಳೇ ವರ್ಕ್ ಆಗೋದು ನಮಗೆ. ಸೊ ಬರ್ಲಿಕ್ಕೆ ಕೇಳಿಲ್ಲ. ಸೊ ನಾವು ಯಾರೋ ಒಬ್ರನ್ನ ಈ ಟೆಂಪಲ್ದು ಜ್ಯುವೆಲ್ರೀಸ್ ಎಲ್ಲ ಮಾಡೋರು, ದೇವ್ರದ್ದೆಲ್ಲ ಮಾಡೋರು, ಆ ಥರದವ್ರು ಅವರು ಸಿನಿಮಾದ ಕೆಲಸ ಗೊತ್ತೇ ಇಲ್ಲ. ನಾವು ಅವರೊಂದು ನಂಬಿ ಕೆಲಸ ಕೊಟ್ವಿ. ಅವ್ರು ಆಗಿದೆ ಅಂತ ಅಂದ್ಕೊಂಡು ಲಾಸ್ಟ್ ಮೂಮೆಂಟ್ ತನಕ ಸ್ವಲ್ಪ ಕೈ ಕೊಟ್ಬಿಟ್ರು. ಇನ್ನೇನು ಶೂಟ್ ಬರ್ತಿದೆ, ಡೆಲಿವರ್ ಮಾಡಲೇ ಇಲ್ಲ. ಆಮೇಲೆ ಟೀಮಿಂದ ಹೋಗ್ಬಿಟ್ಟು ಅವ್ರನ್ನ ಕರ್ಕೊಂಡು ಬಂದ್ವಿ ಅಲ್ಲಿಂದ. ಅವರು ಪ್ಲೇಸ್ ಹುಡ್ಕೊಂಡೋಗಿ ಆಯ್ತಪ್ಪ ಅದೆಷ್ಟು ಮಾಡಿದಿರೋ, ಓಕೆ ನೀವು ಫಸ್ಟ್ ತೊಗೊಂಡು ಬನ್ನಿ ಅಂತ ಅಂದ್ಕೊಂಡು ಅವ್ರನ್ನ ಕರ್ಕೊಂಡು ಕುಂದಾಪುರಕ್ಕೆ ಬಂದರು. ಈ ಥರದ್ದೆಲ್ಲ ಒಂದು ಟೆನ್ಷನ್ಗಳು. ಅಲ್ಲಿ ಬಂದು ನೋಡಿದ್ರೆ ಆ ಕ್ರೌನ್ ಸೈಜು ತುಂಬ ಬಿಗ್ ಮಾಡಿಬಿಟ್ಟಿದ್ದಾರೆ ಆಯಿತಾ. ಇವಾಗ ಅದನ್ನು ಟೈಮೇ ಇಲ್ಲ, ನಾಳೆ ಶೂಟಿಂಗ್ ಇದೆ. ರಿಷಬ್ ತೊಗೊಂಡೋಗಿ ತೋರಿಸಿದ್ವಿ, ಇದಾಗಲ್ಲ ಅಂತ ಹೇಳಿದ್ರು. ಸೊ ಫುಲ್ ಟೆನ್ಷನ್ ಆಯಿತು. ವಾಪಸ್ ಬಂದು ಅವ್ರನ್ನ ಕೂರಿಸ್ಕೊಂಡೆ. ಅವರು ಆಲ್ರೆಡಿ ಟೆನ್ಷನ್ ಆಗಿಬಿಟ್ಟಿದ್ದಾರೆ. ಅವರು ಡಿಲೇ ಮಾಡಿರೋದು ನಮ್ಗೆ ಆಟ ಇದೆಲ್ಲ ಅವ್ರಿಗೊಂದು ಪಾಪ ಬ್ಯಾಕ್ ಎಂಡ್ ಸ್ಟೋರಿ ಇದೆ. ಅವ್ರಿಗೆ ಭಯ ಆಗ್ತಾ ಇದೆ, ಏನೂ ಐಡಿಯಾಸೇ ಬರ್ತಿಲ್ಲ. ಮತ್ತೆ ಕುತ್ಕೊಂಡು ಏನು ಮಾಡೋದು ಅಂತ ಅಂದ್ಕೊಂಡು ಯಾವುದೋ ಒಂದು ವೆಲ್ಡಿಂಗ್ ಶಾಪ್ಗೆ ಎತ್ಕೊಂಡು ಓಡಿರೋದನ್ನ ಎತ್ಕೊಂಡು ಹೋಗ್ಬಿಟ್ಟು ಇನ್ನೊಂದಿಬ್ಬರನ್ನ ಕರೆಸಿದ್ವಿ ಅಲ್ಲಿಗೆ, ಈ ಗೋಲ್ಡೆಲ್ಲ ಕೆಲಸ ಮಾಡೋರು, ಅವ್ರು ಐಡಿಯಾಸ್ ಕೊಡ್ತಾರಂತ. ಅದು ವರ್ಕ್ ಆಗಲಿಲ್ಲ. ಮತ್ತು ಒಂದು ವೆಲ್ಡಿಂಗ್ ಶಾಪ್ ತೊಗೊಂಡೋಗ್ಬಿಟ್ಟು ಅಲ್ಲೇ ಕುತ್ಕೊಂಡು ನಾವೇ ಏನೋ ಪ್ಲ್ಯಾನ್ ಮಾಡಿ ಕಟ್ ಮಾಡಿಸಿ ಅದನ್ನು ಸೈಜ್ ಎಲ್ಲ ಕರೆಕ್ಟ್ ಮಾಡಿಸೋದಕ್ಕೆಲ್ಲ ಟ್ರೈ ಮಾಡಿದ್ವಿ. ಎಲ್ಲ ಆಯಿತು ಸರ್. ಇವಾಗ ಅದನ್ನು ಕಲರ್ ಎಲ್ಲ ಮಾಡಿಸ್ಬೇಕಲ್ವಾ. ಸೊ ಗೋಲ್ಡ್ ಡಿಪ್ ಮಾಡಿ ಎಲ್ಲ ಮಾಡ್ತಾರೆ. ಎಲ್ಲ ಮಾಡ್ಕೊಂಡು ಬಂದ್ವಿ. ಕಾಲ್ ಬಂತು, ರಿಷಬ್ ಇಲ್ಲ ಅದು ಡಮ್ಮಿ ಬೇಕು ಅದ್ರದ್ದು ಅಂತ ಅಂದ್ಕೊಂಡು. ಸೊ ನಮ್ಮದು ಆಲ್ರೆಡಿ ನಮ್ಮದು ಆರ್ಮರ್ ಎಲ್ಲ ನಡೀತಿತ್ತು. ಡಮ್ಮಿ ವರ್ಕರ್ಸ್ ಅದನ್ನೇ ಮಾಡೋರು ವರ್ಕರ್ಸ್ ಇದ್ದರು, ಅವ್ರ ಹತ್ರ ಡಮ್ಮಿ ತೆಗೆಯೋದಕ್ಕೆ ಹೇಳಿದ್ವಿ. ಇನ್ನೇನು ಹಬ್ಬ ದೇವ್ರೆ, ಕ್ರೌನ್ ಎಲ್ಲ ಸೈಜಿಂಗ್ ಆಯಿತು, ಈಗ ಅಪ್ರೂವ್ ಆಗಿದೆ, ಸ್ಟೋನ್ಸ್ ಎಲ್ಲ ಕೂರಿಸಿದ್ವಿ, ಎಲ್ಲ ಆಗಿದೆ ಅಂತ ಅನ್ಬೇಕಾದ್ರೆ ಡಮ್ಮಿ ಕೇಳಿದ್ರಲ್ಲ, ಇದನ್ನು ತೊಗೊಂಡೋಗಿ ಡಮ್ಮಿ ಮಾಡೋದಕ್ಕೆ ಒಂದು ಅದು ಮೋಲ್ಡಿಂಗ್ ಮಾಡೋದಕ್ಕೆ ಒಂದು ಇದಾಗ್ತಾರೆ, ಅದೆಲ್ಲ ಅಂಟ್ಕೊಂಡ್ಬಿಟ್ಟಿದೆ. ನಾನು ಅದನ್ನು ಡಮ್ಮಿದೇನೋ ಇದು ತೆಕ್ಕೊಂಡ್ಬಿಟ್ರು ಇವರು, ಮೋಲ್ಡಿಂಗ್ ತೊಗೊಂಡು ಅದನ್ನ ಇಟ್ಟಿದ್ರು. ಅದ್ರ ಒಳಗಡೆ ಎಲ್ಲ ಡಾಟ್ಸ್ ಅದೆಲ್ಲ ಹಿಡ್ಕೊಂಡ್ಬಿಟ್ಟಿದೆ. ನಾನು ಆಲ್ರೆಡಿ ಫ್ರಸ್ಟ್ರೇಟೆಡ್ ಆಗಿದೆ. ನಿಮ್ಗೆ ಗೊತ್ತಾಗಲ್ವಾ ಇದನ್ನು ಬೆಳಗ್ಗೆ ಹೆಂಗೆ ತೊಗೊಂಡೋಗಿ ಕೊಡೋದು, ಇದನ್ನು ಕ್ಲೀನ್ ಮಾಡಿ ಅಂತ ಅಂದೆ. ನಾನು ಯೋಚನೆನೂ ಮಾಡಿಲ್ಲ, ಇವ್ರು ತೊಗೊಂಡೋಗ್ಬಿಟ್ಟು ಅದನ್ನು ಸಬೀನ ಹಾಕ್ಬಿಟ್ಟು ವಾಶ್ ಮಾಡ್ತಾರೆ ಅಂತ. ನಾನು ಟೆನ್ಷನಲ್ಲಿ ಹೇಳ್ಬಿಟ್ಟೆ. ಆ ಹುಡುಗರು ಅವರು ಟೆನ್ಷನಲ್ಲಿ ಹೋಗ್ಬಿಟ್ಟು ಒಂದು ಟಬ್ಬು ನೀರಲ್ಲಿ ಹಿಂಗೆ ಹಾಕ್ಬಿಟ್ಟು ಸೋಕ್ ಮಾಡಿ ಸೋಪಿನ ಪೌಡರಲ್ಲಿ ವಾಶ್ ಮಾಡಿಬಿಟ್ರು. ಆಮೇಲೆ ಒಂದು 10 ಮಿನಿಟ್ಸು ಆಫೀಸ್ ಒಳಗಡೆ ಇನ್ನೊಂದು ಮೀಟಿಂಗ್ ಇತ್ತು. ಹೊರಗಡೆ ಬಂದು ನೋಡ್ತೀನಿ ಫುಲ್ ಕಲರ್ ಹೋಗ್ಬಿಟ್ಟಿದೆ ಅದ್ರದ್ದು. ಬೆಳಗ್ಗೆ ಆದರೆ ಶೂಟಿಂಗ್ ಇದೆ. ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಒಂದು ಬಾಕಿ.
ಫುಲ್ ಟೆನ್ಷನ್ ಆಗೋಯ್ತು, ಏನು ಮಾಡೋದಂತ ಗೊತ್ತಾಗ್ಲಿಲ್ಲ. ರಾತ್ರಿ ಆಗಿದೆ, ಇಷ್ಟು ಪ್ರೋಸೆಸ್ ಆಗಬೇಕಿದ್ರೆ ರಾತ್ರಿ 11-11:30 ಆಗಿದೆ. ಆಮೇಲೆ ಫೋನ್ ಮಾಡಿಬಿಟ್ಟು ಸುಹಾಸ್ ಅಂತ ಮ್ಯಾನೇಜರ್ ಇದೆಲ್ಲ, ಏನಾದರೂ ಮಾಡಿ ಯಾರ್ದಾದ್ರೂ ಕೈಕಾಲು ಹಿಡ್ದು ಒಂದು ಶಾಪ್ ಓಪನ್ ಮಾಡಿಸಿ ಇದಕ್ಕೊಂದು ಕಲರ್ ಹಾಕ್ಸಿ ಕೊಡಬೇಕು ಅಂತ. ಮತ್ತೆ ಮಿಡ್ನೈಟ್ 12 ಗಂಟೆಗೆ ತೊಗೊಂಡೋಗಿ ಅದನ್ನು ಕಲರೆಲ್ಲ ಮಾಡಿಸಿ ಮತ್ತೆ ನೀಟ್ ಮಾಡಿ ಬೆಳಗ್ಗೆ ತೊಗೊಂಡೋಗಿ ಬಂದು ಕೊಟ್ಟು ನಾನು ಹೇಳ್ತಾ ಇದ್ದೆ, ಒಂದೇ ಮಲ್ಕೊಳ್ತೀನಿ, ನನ್ನ ಕೈಲಿ ಈ ಟೆನ್ಷನ್ನ ತೊಗೊಂಡಿರೋದಿದೆ ಅಲ್ಲ ಆಯಿತು ಅಂತ. ಸೊ ದಟ್ ಕ್ರೌನ್ ಆಸ್ ಒಂದು ನನ್ನ ಫುಲ್ಲು ಅಷ್ಟು ಟೆನ್ಷನ್ ಕೊಟ್ಬಿಡಿ. ಕಾಂತಾರ 1ಗೆ ಹೆಂಗೆ ಆಗ್ಬಿಟ್ರೆ ಕಾಂತಾರ 2 ಅಂತ ನೆಕ್ಸ್ಟ್. ಅಂದರೆ ಈ ಕೆಲಸ ಎಷ್ಟು ಅದೇ ಮಾಡ್ತಾ ಮಾಡ್ತಾ ಕಲ್ತಿರೋ ಥರದ್ದು ಒಂದಿಷ್ಟು. ಸಮ್ಟೈಮ್ ಏನಾಗುತ್ತೆ, ನಮ್ಮನ್ನು ಒಬ್ಬರು ಕೆಲಸ ಕೊಡ್ತಾರೆ, ನಾವು ಇನ್ನೊಬ್ರು ನಂಬಿ ಯಾಕೆ ಕೆಲಸ ಕೊಡ್ತೀವಿ, ಆನ್ ಟೈಮಿಗೆ ಸಿಗಬೇಕು, ಇಟ್ ಈಸ್ ನಾಟ್ ಈಸಿ. ಆಮೇಲೆ ಆ ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ಮೇಲೆ ನಾವೇನೇ ಅದಕ್ಕೆ ಅಂದರೆ ತಲೆ ಕೊಡಬೇಕಾಗತ್ತಲ್ಲ, ನಾವೇ ಆನ್ಸರೇಬಲ್ ಅಲ್ಲ. ಸೊ ಬೇರೆ ಆಪ್ಷನ್ನೇ ಇಲ್ಲ. ಅವರೇನು ಬೆಳಗ್ಗೆ ಶೂಟಿಂಗ್ ಇದೆ, ಇದು ಬೇಕಂದ್ರೆ ಇದು ಬೇಕಷ್ಟೇ, ಹೇಗಾದರೂ ಮಾಡಿ ಆ ಥರದ್ದು. ಸೊ ಇದೇ ಥರ ವಾರ್ ಸೀಕ್ವೆನ್ಸ್ ಇತ್ತು. ಸಾವಿರಾರು ಜನ ಇದ್ದಾರೆ. ರಿಷಬ್ ಹಿಂದಿನ ದಿನ ಮೀಟಿಂಗ್ ಮಾಡಿಬಿಟ್ಟು, ನಾಳೆ ನಾನು 7 o'clockಗೆ ಫಸ್ಟ್ ಶಾಟ್ ತೊಗೊಳ್ತೀನಿ, ಯಾರೂ ಏನೂ ಕತೆ ಹೇಳೋಂಗಿಲ್ಲ, ಎಲ್ಲರೂ ಅಷ್ಟೊತ್ತಿಗೆ ಬಂದಿರಬೇಕು ಅಂತ. ಐ ಆಮ್ ಲೈಕ್, ಅವರು ಪಾಪ ಫೈಟ್ ಮಾಸ್ಟರ್, ನಮ್ಮದು ಜೂಜೆ ಅಂತ ಫಾರಿನ್ ಮಾಸ್ಟರ್ ಇದ್ದರು, ಅವರು ನನ್ನ ನೋಡಿಬಿಟ್ಟು ಅವ್ರಿಗೂ ಟೆನ್ಷನ್ ಆಯಿತು. ಹಿಂಗೆ 7 o'clockಗೆ ಅದು ಬೇರೆ ಕಡೆ ಶೂಟ್ ಮಾಡ್ತಿದ್ವಿ, ಸಕಲೇಶ್ಪುರ ಹತ್ರ ಎಲ್ಲೋ. ಅದೂ ಒಳಗಡೆ ಹೋಗಬೇಕು, ಟ್ರಾವೆಲ್ ಮಾಡೋದಿದೆ 1 hour ಡಿಸ್ಟೆನ್ಸು, ಅಲ್ಲೆಲ್ಲ ಹೋಗಿ ಹೆಂಗೆ ರೆಡಿ ಮಾಡಿಸ್ತಾರೆ ಅಂತ. ಆರ್ಮರ್ಸ್ ಎಲ್ಲ ಇದೆ, ಸೈಜ್ ಎಲ್ಲ ಮಾಡಿದ್ದೀವಿ, ಸೆಗ್ರಿಗೇಷನ್ ಮಾಡಿದ್ದೀವಿ, ಆ ಟೈಮ್ಗೆ ಹಾಕಿ ಕರ್ಕೊಂಡು ಬರಬೇಕಲ್ಲ ಅವ್ರನ್ನ. ಸೊ 3 o'clockಗೆ ಹೋಗ್ಬಿಟ್ಟು ಟೀಮ್ ಎಲ್ಲ ಬಂದರು. ಆ ಚಳಿಯಲ್ಲಿ ಎಲ್ಲರಿಗೂ ಕಾಸ್ಟ್ಯೂಮ್ಸ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ವಿ. ಬಟ್ ಆಗ್ತಾಯಿಲ್ಲ, ಟೈಮ್ ಆಗ್ತಿದೆ. ಸೊ ನಮ್ಮದು ಬರ್ಮೆ ಟೀಮ್, ನಮ್ಮದು ರಿಷಬ್ದು ಗ್ಯಾಂಗ್ ಎಲ್ಲ ಇದ್ದಾರಲ್ಲ, ಬಾಯ್ಸು, ವಿಮೆನ್ ವಾರಿಯರ್ಸು, ಅವರೆಲ್ಲರೂ ಆ ಟ್ರೈಬಲ್ ಕ್ಯಾಂಪ್ ಅವರೆಲ್ಲರೂ ಬಂದರು. ಅದನ್ನು ನಾನು ಟೀಮ್ ವರ್ಕ್ ಅಂತ ಹೇಳೋದು. ಸೊ ಬೇರೆ ಸಿನಿಮಾದಲ್ಲೇನೋ ಆರ್ಟಿಸ್ಟ್ಗಳು ಆ್ಯಕ್ಟ್ ಮಾಡಿಬಿಟ್ಟು ಹೋಗ್ತಾರೆ, ಬಟ್ ನಮ್ಮ ಸಿನಿಮಾದಲ್ಲಿ ಪಾಪ ನನ್ನ ಡಿಪಾರ್ಟ್ಮೆಂಟ್ಗೆ ಪ್ರತಿಯೊಬ್ಬರೂ ಅವರು ಕಾಸ್ಟ್ಯೂಮ್ಸ್ ಅವ್ರು ಹಾಕ್ಕೊಂಡು, ಆಮೇಲೆ ಏನೋ ಚಿಕ್ಕ ಪುಟ್ಟದಿದ್ರೆ ಅದನ್ನು ನಮ್ಮ ಹತ್ರ ಕೇಳಿ ಅಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ಆ ಥರ ಅವ್ರಿಗೂ ಫೀಲ್ ಆಗ್ತಿತ್ತು. ಇಟ್ ಈಸ್ ಲೈಕ್ ಇಟ್ ಈಸ್ ಟೂ ಮಚ್ ಮೆಸ್ಸಿ. ಅಂದರೆ ಲೈವ್ ಲೊಕೇಶನ್ಸು, ಮಳೆ ಗಾಳಿ, ನಮ್ದೆಲ್ಲೋ ಬೇಸಿರತ್ತೆ, ಓಡಬೇಕು, ರೆಡಿ ಮಾಡಬೇಕು. ಆ ಗಲಾಟೆ ಮಧ್ಯೆ ಅವ್ರಿಗೆ ನಮ್ಮನ್ನು ನೋಡಿ ಪಾಪ ಅನ್ಸ್ಬಿಟ್ಟು ಅವರವರೇ ಸಮ್ಟೈಮ್ ಹಾಕ್ಕೊಳ್ತಿದ್ರು, ಹೆಲ್ಪ್ ಮಾಡ್ತಿದ್ರು. ಎಲ್ಲರೂ ಅಷ್ಟು ಕೋಆಪ್ರೇಟಿವ್ ಆಗಿದ್ರು. ಅಂದರೆ ಫ್ರಮ್ ರುಕ್ಮಿಣಿಯಿಂದ ತೊಗೊಂಡ್ರೆ ನಮ್ಮ ಎಲ್ಲ ಮೇನ್ ಆರ್ಟಿಸ್ಟು ಜೂನಿಯರ್ಸ್ವರೆಗೂ ಅಷ್ಟು ಸಪೋರ್ಟಿವ್ ಆಗಿದ್ರು. ಹಾಗಾಗಿ ಅದನ್ನು ಅಚೀವ್ ಮಾಡೋದಕ್ಕಾಯ್ತು. ಈ ಶೂಟಿಂಗ್ ಟೈಮಲ್ಲಿ ಈಗ ಅವ್ರು ಟಾಸ್ಕ್ ಮಾಸ್ಟರ್, ಅದರಲ್ಲೇನು ಡೌಟೇ ಇಲ್ಲ. ಅದರಲ್ಲಿ ಏನಾದರೂ ಅಂದ್ಕೊಂಡಿದ್ದ ಕೆಲಸ ಆಗಲಿಲ್ಲ ಅಂತಂದರೆ ಅದು ಬೇಕೇ ಬೇಕು ಅಂತ ಆಗಲಿ, ಇಲ್ಲ ಆಪ್ಷನ್ನೇ ಇಲ್ಲ. ಅಂದರೆ ಕೋಪ ಬರುತ್ತೆ ಸಮ್ಟೈಮ್, ಬಟ್ ಬೇಕು ಅಂದರೆ ಬೇಕಷ್ಟೇ, ದೇರ್ ಇಸ್ ನೋ ಕಾಂಪ್ರಮೈಸ್. ಸೊ ಅದು ಟೀಮಲ್ಲಿ ಎಲ್ರಿಗೂ ಗೊತ್ತು, ಇವ್ರು ಹೀಗೆ ಇಷ್ಟೇ ಪರ್ಟಿಕ್ಯುಲರ್, ರಿಷಬ್ ಇಷ್ಟೇ ಪರ್ಟಿಕ್ಯುಲರ್, ಅರವಿಂದ್ ಇಷ್ಟೇ ಪರ್ಟಿಕ್ಯುಲರ್, ನಾವು ಹೇಗೆ ಕೆಲಸ ಮಾಡಬೇಕು ಅಂತ ಅದೇ ಥರದಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಅದು ಹಾಗಾಗಿ ನಮ್ಮ ಸಿನಿಮಾಗಳಲ್ಲಿ ಅಷ್ಟು ಅಂದರೆ ಎಲ್ಲರೂ ಹೇಳ್ತಾರಲ್ಲ ತುಂಬ ಪರ್ಫೆಕ್ಟ್ ಆಗಿದೆ, ಇಷ್ಟು ಮೈನ್ಯೂಟ್ ಡೀಟೇಲ್ಸ್ಗಳಿಗೂ ತಲೆ ಕೆಡಿಸ್ಕೊಳ್ತೀರಾ ನೀವು, ಇಷ್ಟು ಚೆನ್ನಾಗಿ ಬಂದಿದೆ ಅಂತ. ಔಟ್ಪುಟ್ ಅದರಿಂದ ಅಂತಲೇ ಅನಿಸುತ್ತೆ. ಈ ಸಾಮಾನ್ಯದಿಂದ ಅಸಾಮಾನ್ಯ ಅಂತಾರಲ್ಲ, ಅದು ಇದೇನೇನೆ. ಸೊ ಅಂಥದ್ರಲ್ಲಿ ನೀವು ಅವ್ರು ಸಾಮಾನ್ಯವಾಗಿ ದಗಲು ನೋಡಿದಿರಿ. ಈಗ ನಿಮ್ಮ ಮನೆಯವರು ಈಗ ಪ್ಯಾನ್ ಇಂಡಿಯಾ ಸ್ಟಾರ್, ಎಲ್ಲಿ ನೋಡೋದಲ್ಲಿ ಕಂಡು ಹಿಡಿತಾರೆ, ಎಲ್ಲಿ ನೋಡೋದಲ್ಲಿ ಮಾತಾಡ್ತಾರೆ. ರಿಷಬ್ ಹೇಳ್ತಾ ಇದ್ರು, ಒಂದು ಸಿನಿಮಾಕ್ಕೆ ನನಗೆ ಒಂದು ಶೋ ಕೊಡಿ ಅಂತ ನಾನು ಕೇಳ್ತಾ ಇದ್ದೆ ಅಂತ. ಈಗ ದಯವಿಟ್ಟು ನಮಗೆ ಕೊಡಿ ಅಂತ ಹೇಳ್ಬಿಟ್ಟು ಸಾಲ್ಗಟ್ಟು ನಿಂತಿರ್ತಾರೆ. ಗಂಡನ ಈ ಗ್ರಾಫ್ ನೋಡಿದಾಗ ಏನನ್ಸುತ್ತೆ ಅಂತ. ಅಂದರೆ ನಾವಿಬ್ಬರು ಮೀಟ್ ಮಾಡಿದ ಟೈಮಿಂದಾನು ಜಾಸ್ತಿ ಮಾತಾಡ್ತಿದ್ದು ಸಿನಿಮಾ ಬಗ್ಗೆನೇ. ನಮ್ಮ ಲೈಫ್ ಈಸ್ ಆಲ್ ಅಬೌಟ್ 90% ಸಿನಿಮಾನೇ ಅದೇ ಡಿಸ್ಕಷನೇ ಇರುತ್ತೆ. ಅವ್ರ ತಲೆಯಲ್ಲಿ ಇನ್ನೂ ಅಷ್ಟು ಕತೆಗಳಿದೆ, ಅಷ್ಟು ಡ್ರೀಮ್ಸ್ ಇದೆ. ಆ ಥರ ಅವರು ತುಂಬ ಎಕ್ಸೈಟ್ಮೆಂಟಲ್ಲಿ ಕತೆ ಹೇಳ್ತಾ ಇದ್ರೆ ನಿಮಗೆಲ್ಲೂ ಸ್ಟಾಪ್ ಮಾಡಬೇಕಂತಾನೆ ಅನಿಸಲ್ಲ. ನಾವು ಡ್ರೈವ್ ಹೋಗಲಿ, ಮನೇಲಿ ಎಲ್ಲ ಟೈಮು ಅದೇ ಡಿಸ್ಕಷನ್ಸ್ ಆಗ್ತಿರುತ್ತೆ. ಸೊ ಅಷ್ಟು ಒಂದು ಡ್ರೀಮರ್ಗೆ ಎಷ್ಟು ಜನಕ್ಕೆ ಈ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ, ಇಷ್ಟು ಒಳ್ಳೆ ಸಿನಿಮಾಗಳು ಸಿಗುತ್ತೆ, ಇಷ್ಟು ಒಂದು ಒಳ್ಳೆ ಕತೆಗಳಿರುತ್ತೆ. ಅದನ್ನು ಹೇಳೋದಕ್ಕೆ ಆ ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಆಗಿ ಅಷ್ಟು ಚೆನ್ನಾಗಿ ಅದು ಬ್ಯೂಟಿಫುಲಿ ಹೊರಗಡೆ ಬರೋದಿದೆಯಲ್ಲ, ಅದೊಂದು ಬ್ಲೆಸ್ಸಿಂಗ್. ಅದು ರಿಷಬ್ಗೆ ಆ ಬ್ಲೆಸ್ಸಿಂಗ್ ಸಿಕ್ಕಿದೆ. ಅದನ್ನು ಅವರು ಗ್ರಾಂಟೆಡ್ ಆಗೂ ತೊಗೊಂಡಿಲ್ಲ. ಅಂದರೆ ನಾವಿವಾಗ ದೈವ ನಮ್ಮ ಬೆನ್ನ ಹಿಂದೆ ನಿಂತು ಇಷ್ಟು ಕೆಲಸಗಳಾಗಿದೆ. ಅದ್ರ ಜೊತೆಗೆ ಸುಮ್ಮನೆ ಇದ್ದರೆ ದೇವ್ರೂ ಆಶೀರ್ವಾದ ಮಾಡಲ್ಲ. ಅಷ್ಟು ಶ್ರಮ, ಅಷ್ಟು ಶ್ರದ್ಧೆ, ಅಷ್ಟು ಭಕ್ತಿಯಿಂದ ಕೆಲಸ ಮಾಡಿದ್ರೆ ಅದಕ್ಕೆ ತಕ್ಕನಾಗಿರೋ ಒಂದು ರಿಸಲ್ಟು. ಅಂದರೆ ನಾನು ಸಮ್ಟೈಮ್ ರಿಷಬ್ಗೆ ಹೇಳ್ತಿರ್ತೀನಿ, ನಿಮಗೆ ದೇವರಿಗೂ ಆಪ್ಷನ್ ಇಲ್ಲ, ನೀವು ತೊಗೊಳ್ಳೋ ರಿಸ್ಕಿಗೆ, ನೀವು ಮಾಡೋ ಕೆಲಸಕ್ಕೆ ದೇವರಿಗೂ ಆಪ್ಷನ್ ಇಲ್ಲ. ಹಿ ಹ್ಯಾಸ್ ಟು ಬ್ಲೆಸ್ ಯು ಆ ಥರ. ಆಮೇಲೆ ಜನಗಳು ಕೈ ಹಿಡಿದಿದ್ದಾರೆ. ಕನ್ನಡ ಜನ ನಾವು ಚಿಕ್ಕದೊಂದು ಪ್ರೊಡಕ್ಷನ್ ಹೌಸ್ ಮಾಡಿದ್ವಿ, ಆ ಸಿನಿಮಾಗಳನ್ನು ಗೆಲ್ಸಿದ್ರು. ರಿಷಬ್ ಒಂದು ಡೈರೆಕ್ಟರ್ ಆಗಿ ಬಂದರು, ಅಲ್ಲಿ ಕೈ ಹಿಡಿದ್ರು. ರಿಷಬ್ ಒಂದು ಆ್ಯಕ್ಟರ್ ಆಗಿ ಬಂದರು. ಅವಾಗ ಒಂದು ಟೆನ್ಷನ್ ಇತ್ತು ಹೇಗೆ ಅಂತ ಅಂದ್ಕೊಂಡು, ಬಟ್ ಆ ಸಿನಿಮಾ ಗೆಲ್ತು. ಆ ಥರದ್ದಲ್ಲ. ಅಂದರೆ ಪ್ರತಿ ಹಂತದಲ್ಲೂ ಜನಗಳು ಸಪೋರ್ಟ್ ಮಾಡಿದ್ದಾರೆ, ಮೀಡಿಯಾದವರು ಆಗಿರ್ಬೋದು, ಪ್ರತಿಯೊಬ್ಬರು. ಈಗ ಜನಗಳು ಪ್ಲಸ್ ಮಾಡೋದಕ್ಕಿಂತ ಮೊದಲು, ಅವ್ರು ಇಷ್ಟಪಡೋದಕ್ಕಿಂತ ಮೊದಲು
ಅವ್ರ ಹೆಂಡತಿಗೆ ಯಾವಾಗ ಅನ್ನಿಸ್ತು ಇಲ್ಲ ನನ್ನ ಗಂಡನಲ್ಲಿ ಏನೋ ಒಂದು ಶಕ್ತಿ ಇದೆ, ಡೆಫಿನೆಟ್ಲಿ ಏನು ಗೊತ್ತಾ ಅವ್ರು ಒಂದಲ್ಲ ಒಂದು ದಿವಸ ಪೀಕಿಗೆ ಹೋಗ್ತಾರೆ ಅಂತ ಅನಿಸಿದ್ದು ಯಾವಾಗ ಮೇಡಮ್? ಅಂದರೆ ಪೀಕ್ ನಾಟ್ ಇನ್ ಟರ್ಮ್ಸ್ ಆಫ್ ಇವತ್ತಿಗೆ ಬಿಗ್ ಸ್ಕೇಲ್ ಸಿನಿಮಾನೋ ಈ ಮನಿ ಸಕ್ಸಸ್ ಈ ಥರ ಅಂತ ಅಲ್ಲ ಸರ್, ಬಟ್ ಅವರು ಈಸ್ ಎ ಡ್ರೀಮರ್, ಅವ್ರಿಗೆ ಅದೊಂದು ಪೊಟೆನ್ಷಿಯಲ್ ಇದೆ, ಹಿ ಕ್ಯಾನ್ ಡೂ ಎನಿಥಿಂಗ್. ಅದು ಯಾವ ಸಿನಿಮಾದಲ್ಲಿ ನಿಮಗೆ ಆ ಭರವಸೆ ಬಂತು? ಸರ್ಕಾರಿಯಿಂದ ನಾನು ಫಸ್ಟ್ ಟೈಮ್ ನಾನು ಕೆಲಸ ಬಿಟ್ಟು ಫುಲ್ ಟೈಮ್ ಅವ್ರ ಜೊತೆಗಿದ್ದು ಕೆಲಸ ನೋಡ್ತಾ ಇದ್ದೆ ಅಲ್ವಾ. ನಮ್ಮ ಪ್ರೊಡಕ್ಷನ್ ಸಿನಿಮಾ ಬೇರೆ, ಆವಾಗ ಪ್ರೊಡಕ್ಷನ್ ಹ್ಯಾಂಡಲ್ ಮಾಡ್ಕೊಂಡು ಕಾಸ್ಟ್ಯೂಮ್ ಮಾಡಿಕೊಂಡು ಐ ವಾಸ್ ವಿತ್ ಹಿಮ್ ಅಲ್ಲ. ಅಲ್ಲಿಂದ ನೋಡಿದಾಗ ನನಗೆ ಅನಿಸ್ತಿತ್ತು ಇವ್ರಿಗೆ ಇಷ್ಟು ಪೊಟೆನ್ಷಿಯಲ್ ಇದೆ. ಆ್ಯಂಡ್ ಕಾಂತಾರನ ಅವರು ಕತೆನ ಫಸ್ಟ್ ಚಾಪ್ಟರ್ ಬರೆದಾಗ ಬೇರೆ ಆ್ಯಕ್ಟರ್ಗಳಿಗೆ ಮಾಡ್ತೀನಿ ಅಂದಾಗಲೂ ನಾನು ರಿಷಬ್ಗೆ ಅದೇ ಹೇಳಿದ್ದು, ಈ ಕತೆ ತುಂಬ ಚೆನ್ನಾಗಿದೆ, ಇದನ್ನು ನೀವು ಬೇರೆಯವ್ರಿಗೆ ಹೇಳಿ ಅವ್ರು ಅದನ್ನು ಮಾಡೋದ್ಕಿಂತ ನೀವೇ ಮಾಡಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ, ಈ ಕತೆಗೆ ಒಂದು ನ್ಯಾಯ ಸಿಗೋ ರೀತಿಯಲ್ಲಿ ನಿಮಗೆ ಮಾಡೋದಕ್ಕಾಗೋದು, ಇದು ನಿಮಗೆ ಆಪ್ಟ್ ಆಗಿದೆ, ನೀವೇ ಮಾಡಬೇಕು ಅಂತ ಅಂದ್ಕೊಂಡು ಅವ್ರಿಗೆ ಆ ಟೈಮಲ್ಲಿ ಒಂದು ಸ್ವಲ್ಪ ಹಠ ಹಿಡ್ದಿದ್ದೆ, ನೀವೇ ಮಾಡಿ ಇದನ್ನು ಅಂತ ಅಂದ್ಕೊಂಡು. ಬಟ್ ನನಗೂ ಗೊತ್ತಿರಲಿಲ್ಲ ಈ ಜರ್ನಿ ಇಲ್ಲಿವರೆಗೂ ಬರುತ್ತೆ ಸಿಕ್ಕಿದೆ ಖಂಡಿತ. ಬಟ್ ಹಾಗೆ ಕೆಲಸನೂ ಮಾಡಿದ್ದಾರೆ, ಹಾಗೆ ಆ ದೈವ ದೇವ್ರದ್ದು ಏನು ಡಿವೈನ್ ಇಂಟರ್ವೆನ್ಷನ್ ಅಂತೀವಿ, ಆ ದೈವ ದೇವ್ರ ಬ್ಲೆಸ್ಸಿಂಗ್ ಸಿಕ್ಕಿದೆ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸು ಅವತ್ತಿಗೆ ಅಂದರೆ ಈಗ ಸಿನಿಮಾ ದೊಡ್ಡದಾಯಿತು, ಕಾಂತಾರ ಚಿಕ್ಕ ಬಜೆಟ್ ಅನಿಸುತ್ತೆ, ಕಾಂತಾರ ಫಸ್ಟ್ ಪಾರ್ಟ್ ಆಗಿರಲಿ ಈಗ ಈ ಪಾರ್ಟ್ ಆಗಲಿ ಜನಗಳು, ಬಟ್ ನಮಗೆ ದೊಡ್ಡ ಬಜೆಟ್. ಅವತ್ತಿನ ದಿನಕ್ಕೆ ರಿಷಬ್ನ ನಂಬಿ ಅಷ್ಟು ಬಜೆಟ್ ಹಾಕಲಿಕ್ಕೆ KGF ಥರದ ಸಿನಿಮಾಗಳನ್ನು ಮಾಡಿದ್ಮೇಲೆ ವಿಜಯಣ್ಣ ಮುಂದೆ ಬಂದರು, ಅವ್ರು ಹೇಳಿರೋ ಒನ್ ಲೈನರ್ ನಂಬ್ಕೊಂಡು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರು. ಇವತ್ತಿಗೆ ಈ ಸಿನಿಮಾಗೂ ಅಷ್ಟೇ, ಎಲ್ಲಿ ಯಾಕೆ ಏನು ಅಂತ ಕೇಳಿದೆ, ಒಂದು ಅಣ್ಣಂತರ ಜೊತೆಗೆ ನಿಂತು ಇಡೀ ಟೀಮ್ನ ಮೋಟಿವೇಟ್ ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾನ ಮಾಡಿಸಿದ್ರು. ಸೊ ಆ ಥರದ್ದೆಲ್ಲ ಒಂದು ಒಳ್ಳೆ ಕೊಲಾಬ್ರೇಷನ್ ಆಗೋದಕ್ಕೂ ಒಂದು ಬ್ಲೆಸ್ಸಿಂಗ್ಸ್ ಬೇಕು. ಒಂದು ಉತ್ತರ ಹೇಳೋದು ಕಷ್ಟ. ಈ ಕಾಂತಾರ 1 ನಿಮಗೆ ತುಂಬ ಇಷ್ಟ ಆಗಿರೋದು ಅಥವಾ 2 ತುಂಬ ಇಷ್ಟ ಆಗಿರೋದು ಅಂತ ಹೇಳಿದ ಕಷ್ಟ ಇದು ಸರ್? ಇದು ತುಂಬ ಕಷ್ಟ. ಇವಾಗ ನಮ್ಮನೇಲಿ ಇಬ್ರು ಮಕ್ಳಿದಾರಲ್ಲ, ಯಾರ ಇಷ್ಟ ಜಾಸ್ತಿ ಅಂದರೆ ಈ ಥರದ್ದು ಕ್ವಶನ್ ಆಯಿತು. ಎರಡೂ ಸರ್ ಖಂಡಿತ. ಕಾಂತಾರ ಒಂದು ಲೈಫ್ ಚೇಂಜಿಂಗ್ ಜರ್ನಿ ನಮಗೆ ಎಲ್ಲ ರೀತಿಯಲ್ಲೂ, ಲೈಕ್ ಗ್ರೋತ್ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ಸ್ಪಿರಿಚುವಲಿ ಆಗಿರ್ಬೋದು, ಆ್ಯಸ್ ಎ ಪರ್ಸನ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಇದೊಂದು ಎಕ್ಸ್ಪೀರಿಯನ್ಸ್. ನಾವಲ್ಲ, ಆ್ಯಸ್ ಎ ಟೀಮ್ ಎಲ್ಲರೂ ಬೆಳೆದಿದ್ದೀವಿ ಜೊತೆಗೆ. ನಿಜ ನಿಜ ನಿಜ. ಈಗ ನೋಡಿ ನಿಮ್ಮದು ಸರ್ಕಾರಿ, ಅದಾದಮೇಲೆ ಈ ಹರಿಕತೆ ಗಿರಿಕತೆ, ಅದು ಬೆಲ್ ಬಾಟಮ್ ಕಿರಿಕ್ ಪಾರ್ಟಿ, ಸೊ ಇಲ್ಲಿ ತನಕ ಬಂದಾಯಿತು. ಈಗ ನೆಕ್ಸ್ಟ್ ಏನೀಗ ಅಂತ ಅಂದರೆ ಪ್ರೊಡಕ್ಷನಿಂದನೇ ಸರ್. ಸದ್ಯ ಅಂದರೆ ನಮಗೆ ತುಂಬ ಹೆಕ್ಟಿಕ್ ಇತ್ತಲ್ಲ, ಇಬ್ಬರು ಇಲ್ಲಿ ಕಾಂತಾರದಲ್ಲೇ ಬ್ಯುಸಿ ಆಗಿರೋದ್ರಿಂದ ಪ್ರೊಡಕ್ಷನ್ ಹೌಸ್ದು ಲಾಫಿಂಗ್ ಬುದ್ಧ ಒಂದು ಮಾಡಿದ್ವಿ ಲಾಸ್ಟು. ಇನ್ನೊಂದಿಷ್ಟು ಸಿನಿಮಾಗಳಿದೆ, ಏನು ಆಚೆಗೆ ತಲೆ ಹಾಕಲಿಕ್ಕೆ ಆಗಲಿಲ್ಲ ಇಬ್ಬರಿಗೂ, ಇದೇ ಜಾಸ್ತಿ ಆಗಿಬಿಟ್ಟಿತ್ತು. ಇದು ಮುಗಿಸ್ಕೊಂಡು ಇನ್ನು ನೋಡಬೇಕು ಏನು ಮಾಡ್ಬೋದು ಅನ್ಸುತ್ತೆ ಮೇಡಮ್. ಏನಂದರೆ ಸುಮ್ಮನೆ ನಿಮಗೆ ಖುಷಿಯಾಗಲಿ ಅಂತ ಹೇಳ್ತಿರೋದಲ್ಲ, ನನಗನ್ಸುತ್ತೆ ಅವರ ಎನರ್ಜಿ, ದೈವ ಆವಾಹನೆ ಆಗೋದು ಬೇರೆ ವಿಚಾರ, ಆದರೆ ಅಲ್ಲ, ಈ ಒಬ್ಬ ಪಾತ್ರಧಾರಿ ಆವಾಹನೆ ಆಗಿರೋ ರೀತಿಯಲ್ಲಿ ಮಾಡುವಂಥದ್ದು ಬೇರೆ ವಿಚಾರ. ಇವ್ರು ನೋಡಿದಂಥ ಸಂದರ್ಭದಲ್ಲಿ ಹಂಗೆ ಅನಿಸಲ್ಲ, ದೈವನೇ ಇವ್ರ ಮೇಲೆ ಆವಾಹನೆ ಆಗಿಬಿಟ್ಟಿದೆ ಅಂತ ಅನಿಸ್ಬಿಡುತ್ತೆ. ಅಂದರೆ ದೈವನೇ ಮೆಚ್ಚಿ ಇವ್ರ ಮೈ ಮೇಲೆ ಬಂದಿದ್ದೇನೋ ಅಂತ. ಅಷ್ಟರ ಮಟ್ಟಿಗೆ ಎನರ್ಜೆಟಿಕ್ ಆಗಿ ಅವ್ರು ಇನ್ವಾಲ್ವ್ ಆಗುವಂಥ ರೀತಿ ಇದೆಯಲ್ಲ, ನನಗನ್ಸುತ್ತೆ ಇಂಡಿಯಾದಲ್ಲಿ ಇಷ್ಟೊಂದು ಎನರ್ಜೆಟಿಕ್ ಆ್ಯಕ್ಟರ್ ಸದ್ಯಕ್ಕೆ ಯಾರೂ ಇಲ್ಲ ಅಂತ, ಅಷ್ಟರ ಮಟ್ಟಿಗೆ. ಥ್ಯಾಂಕ್ ಯು ಸರ್, ತುಂಬ ದೊಡ್ಡ ಮಾತು. ಬಟ್ ಎನರ್ಜಿ ನಾನು ಆ್ಯಸ್ ಎ ವೈಫ್ ಅಂತ ಅಲ್ಲ, ಆ್ಯಸ್ ಎ ಟೀಮ್ ಮೇಟ್ ಆಗಿ ಅವ್ರ ಜೊತೆಗೆ ಒಂದು ಈ ಟೀಮ್ಗೆ ಕೆಲಸ ಮಾಡಿದ್ದೀನಲ್ಲ ಇಷ್ಟು ವರ್ಷದಿಂದ ನೋಡ್ತಿಲ್ಲ, ಆ ಎನರ್ಜಿ ಮ್ಯಾಚ್ ಮಾಡೋದಕ್ಕೆ ಚಾನ್ಸೇ ಇಲ್ಲ. ಆ್ಯಂಡ್ ತುಂಬ ಕಷ್ಟ ರಿಷಬ್ ಜೊತೆ ಕೆಲಸ ಮಾಡೋರ್ಗೂ ಕಷ್ಟನೇ. ಅಂದರೆ ನಾನು ಅದೇ ಹೇಳ್ತಿರ್ತೀನಿ, ನಮ್ಮ ಟೀಮ್ ಕೆಲಸ ಮಾಡ್ತಾ ನಾವು ಎಕ್ಸ್ಪೀರಿಯನ್ಸ್ ಕೇಳಲ್ಲ, ಎಷ್ಟು ದೊಡ್ಡ ಸಿನಿಮಾದಲ್ಲಿ ಮಾಡಿದ್ರೆ ಏನೂ ಕೇಳಲ್ಲ. ಬರ್ತೀರಾ ತುಂಬ ಡೆಡಿಕೇಟೆಡ್ ಆಗಿ, ತುಂಬ ಶ್ರದ್ಧೆಯಿಂದ, ಆಚೆ ಈಚೆ ಏನು ಡಿಸ್ಟ್ರಾಕ್ಷನ್ಸ್ ಇಲ್ಲದೆ, ನೀವು ಡೇ ಆ್ಯಂಡ್ ನೈಟ್ ಟೈಮ್ ಇಲ್ಲ, ಹಯಾಕಿ ಇಲ್ಲ, ಅದೇನೂ ಇಲ್ಲ, ಈ ಪೊಸಿಷನ್ ಇದೇ ಮಾಡ್ತೀನಿ, ಯಾರಿಗೂ ಇಲ್ಲ ಅದು. ಇವಾಗ ನಾನು DOP ಅರವಿಂದ್ ಅವ್ರಿಗೆ ನಾನು ಇದೇ ಡಿಪಾರ್ಟ್ಮೆಂಟ್ ಅಷ್ಟೇ ಮಾಡ್ತೀನಿ ಅದಿಲ್ಲ, ರಿಷಬ್ ಅವ್ರಿಗಿಲ್ಲ, ಅದು ಯಾವುದೂ ಇಲ್ಲ. ಈಗ ನಾನು ನನ್ನ ಕೆಲಸ ಮಾಡಬೇಕಾದ್ರೆ ನನಗೆ ಸಮ್ಟೈಮ್ ಈ ಇಂಟರ್ವ್ಯೂ ಆಗಬೇಕಾದ್ರೆ ಕರೆಸ್ತೀವಲ್ಲ ಅಸಿಸ್ಟೆಂಟ್ಸ್ನೆಲ್ಲ, ಅವ್ರು ಹೇಳ್ತಿರ್ತಾರೆ ಇಲ್ಲ ನಾವು ಇವ್ರನ್ನ ಮಾತ್ರ ಹ್ಯಾಂಡಲ್ ಮಾಡ್ತೀವಿ, ಮೇನ್ ಆರ್ಟಿಸ್ಟ್ ಇಲ್ಲ. ನಮಗೆ ನಾನು ಕೂತ್ಕೊಂಡು ಇವಾಗ ಫ್ರೇಮ್ ನೋಡ್ತಿರ್ಬೇಕಾದ್ರೆ ಅಲ್ಲಿ ಯಾರೋ ಒಬ್ಬರು ಲಾಸ್ಟ್ ನಿಂತಿರೋ ಜೂನಿಯರ್ ಬಟ್ಟೆ ಇದಾಗಿದ್ರೆ ನಾನು ಓಡೋಗ್ತೀನಿ. ಅದು ಕೆಲಸದ ಮೇಲೆ ಆ ಥರದ್ದು ಪ್ರೀತಿನ, ಭಕ್ತಿನ, ಶ್ರದ್ಧೆ ಇದ್ದರೆ ಅಷ್ಟೇ ಇರಬೇಕದು. ಸೊ ನನಗೆ ನನ್ನ ಟೀಮಲ್ಲಿ ಕೆಲಸ ಮಾಡೋರು ನಾನು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತೀನಿ, ಅದೇ ಥರನೇ ಮಾಡ್ಬೇಕಂತಾನೆ. ನಮ್ಗೆ ಆ ಭೇದ ಇಲ್ಲ. ಈಗ ಸಮ್ಟೈಮ್ ಕೆಲವ್ರು ಇಲ್ಲ ನಾವು ಚಪ್ಪಲ್ ಮುಟ್ಟಲ್ಲ, ಏನೂ ಇಲ್ಲ, ಆ ಟೈಮಿಗೆ ಕೆಲಸ ಆಗಬೇಕಷ್ಟೇ. ಸೊ ಆ ಥರದ್ದು. ಸೊ ರಿಷಬ್ಗೂ ಹಾಗೆ ಇದೆ. ಈಗ ರಿಷಬ್ ಕೆಲಸ ಮಾಡ್ತಿರ್ತಾರಲ್ಲ, ಏನೋ ಒಂದು ಬಿದ್ದಿದೆ, ನಾನು ಡೈರೆಕ್ಟರು ಅದಿಲ್ಲ, ಅದನ್ನ ಮಾಡ್ತಾರೆ, ಕ್ರೌಡ್ ಕಂಟ್ರೋಲ್ ಮಾಡಬೇಕಾ ಮಾಡ್ತಾರೆ. ಸೊ ರಿಷಬ್ಬೇ ಇನ್ಸ್ಪಿರೇಷನ್. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಲಾಸ್ಟ್ ಟೈಮ್ ಕೇರಳದಲ್ಲಿ ಅವ್ರನ್ನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ. ನನಗನ್ಸುತ್ತೆ ಬಹುಶಃ ಸಿನಿಮಾದ ಯಾವ ಇಂಟರ್ವ್ಯೂನು ಇಷ್ಟು ಕಾಡಿರಲಿಲ್ಲ ನನಗೆ ಅಂತ. ನನಗೆ ತುಂಬ ಗೊಂದಲಗಳಿತ್ತು, ತುಂಬ ಪ್ರಶ್ನೆಗಳಿತ್ತು. ಏನೋ ಒಂಥರ ಈ ಕಾಂತಾರ ಫಸ್ಟ್ ನೋಡಾದ್ಮೇಲಿಂದ ವಿಪರೀತವಾದಂಥ ಒಂದು
ಒಂದು ನಂಬಿಕೆ, ಒಂದು ಭರವಸೆ ಜಾಸ್ತಿ ಆಗಿಬಿಟ್ಟಿತ್ತು ಬಿಡಿ ಅದು. ಸೊ ಆವಾಗ ನಾನು ಪಂಚೆ ಉಟ್ಕೊಂಡು ಹೋಗಿದ್ದೆ, ನಾನು ಮೇಲ್ಗಡೆ ಒಂದು ಜುಬ್ಬ ಹಾಕೊಂಡು. ಅದು ಪಂಚೆ ಸರಿ ಇರಲಿಲ್ಲ. ನಿಮ್ಮ ಮನೆಯವರು ಎಷ್ಟು ಸಿಂಪಲ್ ಮತ್ತು ಹಂಬಲ್ ಅಂದರೆ, ಅವರು ನನ್ನ ನಿಲ್ಲಿಸಿ ಅವ್ರು ಕೂತು ಇದು ಪಂಚೆಲ್ಲ ಎಳೆದುಬಿಟ್ಟು ನೀಟಾಗೆ ಅದನ್ನು ಕೂಡಿಸಿದ್ರು. ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮತ್ತೊಂದು ಸರಿ ಅದಾದಮೇಲೆ ನಾನು ಹಿಂದಿ ಇಂಟರ್ವ್ಯೂ ಮಾಡಿದೆ, ಕನ್ನಡ ಇಂಟರ್ವ್ಯೂ ಆದಮೇಲೆ. ಅವಾಗಲೂ ಕೂಡ ಅವ್ರು ನೀಟಾಗೆಲ್ಲ ರೆಡಿ ಮಾಡಿ ಅದು ಎಳೆದ್ಬಿಟ್ಟು ಈಗ ಚೆನ್ನಾಗಿ ಕಾಣ್ತಾ ಇದೆ ಸರ್ ಅಂತ ನನಗನ್ನಿಸ್ತು. ಬಾ ಈ ಸರಳತೆಯ ಸಜ್ಜನಿಕೆ ಎನ್ನುವಂಥದ್ದು ಅದು ಮಾತಿಂದ ಅಲ್ಲ ಮೇಡಮ್, ಅದು ಕೃತಿಯಿಂದ ಕಾಣಬೇಕದು ಅಂತೇಳಿ ಅಂತ. ಹೀಗಾಗಿ ನಾನು ಹೇಳ್ತೀನಿ, ಮುಂದಿನ ಸಿನಿಮಾಗಳು ಅವ್ರದ್ದು ಸೂಪರ್ ಹಿಟ್ ಆಗೋದ್ರಲ್ಲಿ ಯಾವುದೇ ಸಂಶಯನೇ ಇಲ್ಲ. ಈಗ ನೆಕ್ಸ್ಟ್ ಈಗ ಜೈ ಹನುಮಾನ, ಜೈ ಹನುಮಾನ್ ಮತ್ತು ಛತ್ರಪತಿ, ಇದರಲ್ಲಿ ತಮ್ಮದೇನಾದರೂ ಸದ್ಯಕ್ಕೆ ಇವಾಗ ಇಷ್ಟು ದಿನ ಅಂದರೆ ಅದೊಂದು ಮಕ್ಳ ಜೊತೆಗೂ ತುಂಬ ಟೈಮ್ ಸ್ಪೆಂಡ್ ಮಾಡಿಲ್ಲ. ಅದೊಂದು ವರ್ಕಿಂಗ್ ವುಮೆನ್ಸ್ ಗಿಲ್ಟ್ ಇರುತ್ತಲ್ಲ, ಸೊ ಆ ಥರದಲ್ಲಿ ಇವಾಗ ವಾಪಸ್ ಹೋಗಿ ಮಕ್ಳ ಜೊತೆಗೆ ಇಬ್ಬರು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಇನ್ನೂ ಒಂದಿಷ್ಟು ಎಲ್ಲ ಆರ್ಗನೈಸ್ ಮಾಡೋದಕ್ಕೆ ಒಂದಿಷ್ಟು ಕೆಲಸಗಳು ಬಾಕಿ ಇದೆ. ಒಂಥರ ಕಾಂತಾರದ ಕಾಡಿನ ವರ್ಲ್ಡಲ್ಲೇ ಇದ್ಬಿಟ್ವಿ. ಇವಾಗ ಊರಿನ ಕಡೆಗೆ ಬರ್ತಿದ್ದೀವಲ್ಲ, ತುಂಬ ಕೆಲಸಗಳು ಪೆಂಡಿಂಗ್ ಇದೆ, ಎಲ್ಲ ಮುಗಿಸ್ಕೊಂಡು. ಈ ಕಾಂತಾರ ಒಂದಲ್ಲಿ ನೀವು ರಾಣಿ ಪಾತ್ರದಲ್ಲಿ ಒಂದು ಪುಟ್ಟ ಪಾತ್ರದಲ್ಲಿ ಬಂದದ್ರಿ, ಇಲ್ಲೂ ಕೂಡ ಯಾವುದೋ ಒಂದು ಪಾತ್ರದಲ್ಲಿ ಇಡಕ್ಕೆ ಹೋಗ್ತೀರಿ. ಏನೋ ಪ್ರಗತಿ ಇದ್ರೆ ಅದು ಸಿನಿಮಾ ಒಂದು ಲೆವೆಲಿಗೆ ಬರುತ್ತೆ ಅಂತ ಒಂದು ನಂಬಿಕೆ ಇರಬೇಕನ್ನಂತ ಅನ್ಸುತ್ತೆ. ಅದು ತಮಾಷೆ ಮಾಡ್ತಿರ್ತಾರೆ. ಅಂದರೆ ಸರ್ಕಾರಿ ಸಿನಿಮಾ ಮಾಡಿದಾಗ ಅದಕ್ಕೆ ನ್ಯಾಷನಲ್ ಅವಾರ್ಡ್ ಬಂತು, ಮತ್ತು ಸಿನಿಮಾನು ಕಮರ್ಷಿಯಲಿ ಹಿಟ್ ಆಯಿತು. ಸೊ ಕಾಂತಾರನೂ ಹಾಗೆ ಆಯಿತು. ನಾನು ಚಾರ್ಲಿಗೆ 777 ಚಾರ್ಲಿಗೂ ಕಾಸ್ಟ್ಯೂಮ್ ಮಾಡಿದೆ, ಅದಕ್ಕೂ ನ್ಯಾಷನಲ್ ಅವಾರ್ಡ್ ಬಂತು. ಲಾಸ್ಟ್ ಕಾಂತಾರಾಗೂ ಬಂತು. ಸೊ ಅದಕ್ಕೆ ಇವರೆಲ್ಲ ಟೀಮಲ್ಲಿ ತಮಾಷೆ ಮಾಡ್ತಿರ್ತಾರೆ, ನೀವು ಗೆಸ್ಟ್ ಅಪಿಯರೆನ್ಸ್ ಮಾಡಿ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಿದರೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ಕಮರ್ಷಿಯಲಿ ಹಿಟ್ ಆಗುತ್ತೆ ಅಂತ. ಸೊ ಹಂಗೆ ತಮಾಷೆ ಮಾಡಿ ಇಲ್ಲ ಈ ಸಲ ನೀವು ಒಂದು ಸ್ಮಾಲ್ ರೋಲ್ ಇದೆ ಅಂತ. ನಾನು ಇಷ್ಟು ಕೆಲಸ ರಾಜಬೀದಿಯಲ್ಲಂತೂ ಹೆಕ್ಟಿಕ್ ವರ್ಕ್ ಇತ್ತು, ಇಲ್ಲಿ ಆಗಲ್ಲ ಕಾಸ್ಟ್ಯೂಮ್ ಎಲ್ಲ ಬೇರೆಯವ್ರದ್ದು ಹ್ಯಾಂಡಲ್ ಮಾಡೋದೇ ಇರೋದು, ನಾನು ಕಾಸ್ಟ್ಯೂಮ್ ಹಾಕೊಂಡು ಕೂತ್ರೆ ಆಗಲ್ಲ ಇಲ್ಲಿ ಅಂತ ಅಂದ್ಕೊಂಡು ಆಗಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ರಿಷಬ್ ಹೇಳಿದ್ರು, 1 ಡೇ ಅಷ್ಟೇ ಚಿಕ್ಕದು, ನೀನು ಬಂದ್ಬಿಟ್ಟು ಹೋಗು, ಅದೊಂದು ನಮ್ದು ಶಾಸ್ತ್ರ ಅಲ್ಲ ಅನ್ನೋ ಥರದಲ್ಲಿ ಅದೊಂದು 1 ಡೇ ಅಷ್ಟೇ. ಅದೊಂದು ನಾನು ನನ್ನ ಗೊತ್ತಾಯ್ತು, ಈಗ ಮುಂದಿನ ಎಲ್ಲ ಸಿನಿಮಾದಲ್ಲೂ ಪ್ರಗತಿ ಕಾಣಿಸ್ಕೊತಾರೆ ಅಂದ್ರೆ. ಅಯ್ಯೋ ಇಲ್ಲ ಸರ್, ಹಾಗೇನಿಲ್ಲ. ಏನಂದರೆ ಯಾವತ್ತು ಒಂದು ಕೆಲಸದ ಮೇಲೆ ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು. ಇಷ್ಟು ಹಾರ್ಡ್ ವರ್ಕು, ಇಷ್ಟು ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರೆ ಯಾವುದೇ ಟೀಮ್ ಮಾಡಿದ್ರೂ ತುಂಬ ಆನೆಸ್ಟ್ ಎಫರ್ಟ್ಗೆ ರಿಸಲ್ಟ್ ಸಿಗತ್ತೆ ಅಂತ ಅನ್ಸುತ್ತೆ. ಅಲ್ಲ, ಮೆಚ್ಚುವಂಥ ಅಂಶಗಳು ಬಹಳ ಇದೆ. ನಾನು ಒಂದು ಪ್ರಶ್ನೆ, ಇದು ಕೂಡ ಡಿಫಿಕಲ್ಟನ್ನೇ, ರಿಷಬ್ ಹತ್ರ ಮೆಚ್ಚಿದಿರುವಂಥ ಅಂಶ ಯಾವ್ದಾರು ಇದೆಯಾ? ಹಾಂ ಇದೆ. ಏನಂದರೆ ಸಿನಿಮಾ ಅಂದರೆ ಎಲ್ಲ ಅವ್ರದ್ದು ಏನು ಕೇರ್ ಮಾಡಲ್ಲ, ಅಷ್ಟು ರಿಸ್ಕ್ಗಳನ್ನು ತೊಗೊಂಡು ಕೆಲಸ ಮಾಡ್ತಾರೆ. ಸಮ್ಟೈಮ್ ಅದು ನನಗೆ ತುಂಬ ಇಟ್ಬಿಡ್ತಾರೆ, ಕೇರೇ ಮಾಡಲ್ಲ. ಅಂದರೆ ಅವ್ರಿಗೆ ಈ ಸೀನ್ ಹಿಂಗೆ ಬರಬೇಕು ಅಂದರೆ ಅದು ಹಿಂಗೆ ಬರಬೇಕು, ಅದನ್ನು ಸ್ವಲ್ಪ ರಿಸ್ಕ್ ತೊಗೊಳ್ತಾರಲ್ಲ, ಅವಾಗ ನನಗೆ ಟೆನ್ಷನ್ ಆಗ್ತಿರುತ್ತೆ. ಮತ್ತು ಸೆಲ್ಫ್ ಕೇರ್ ಮಾಡೋದಕ್ಕೂ ಅವ್ರಿಗೆ ಟೈಮೇ ಇಲ್ಲ. ಅಂದರೆ ನನಗೆ ಇವಾಗ ಫಸ್ಟ್ ಏನಂದರೆ ಅವರು ಒಂದು ರೆಸ್ಟ್ ಮಾಡಬೇಕು ಸ್ವಲ್ಪ. ಅಂದರೆ ಲೈಫಲ್ಲಿ ಒಂದು ಪಾಸ್ ಮಾಡಿ ರಿಫ್ಲೆಕ್ಟ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸ್ವಲ್ಪ. ತುಂಬ ಕೆಲಸನೇ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದೊಂದು ನೀವು ಮಕ್ಕಳಿಗೆ ಜೋಗಳ ಹೇಳಿದ್ರೆಲ್ಲ ಗೊತ್ತಿಲ್ಲ, ಈಗ ರಿಷಬ್ ಮಲಗಿಸಿ ಜೋಗಳ ಹೇಳ್ಬೇಕು, ನೀವು ಹೇಳ್ಬೇಕು. ಅವ್ರು ಅಷ್ಟು ರೆಸ್ಟ್ ಮಾಡ್ಬೇಕು, ಅವ್ರ ಬಾಡಿ ಆ್ಯಂಡ್ ಮೈಂಡ್ ನೀಡ್ಸ್ ರೆಸ್ಟ್ ಇವಾಗ. ಮೇಡಮ್, ಒಂದು ಬ್ಯೂಟಿಫುಲ್ ಲೈನ್ ಇದೆ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿಯೊಂದಿಗೆ ಬಡತನ ದೊರೆತನ ಏನೂ ಭಯವಿಲ್ಲ, ಹೆಂಡತಿ ಒಲಮೆಯ ಭಾಗ್ಯವನ್ನರಿಯದ ಗಂಡಿಗೆ ಜಯವಿಲ್ಲ ಅಂತ. ಬ್ಯೂಟಿಫುಲ್. ಏನಂತೀರಿ? ನನಗೆ ಆ ಕ್ರೆಡಿಟ್ ತೊಗೊಳೋದೇ ತುಂಬ ದೊಡ್ಡ ಇದು ಅನ್ಸುತ್ತೆ. ಎಲ್ಲರೂ ಹೇಳ್ತಾರೆ, ಬಟ್ ನಾನು ಅದೇ ಹೇಳ್ತಿದ್ನಲ್ಲ, ರಿಷಬೇ ಸಾಟಿ. ರಿಷಬ್ ಆಗಿರ್ಬೋದು, ಆ ಟೀಮ್ ಆಗಿರ್ಬೋದು, ಎಲ್ಲರೂ ನಾನು ಹೇಳ್ತಿದ್ನಲ್ಲ, ಎಲ್ಲರೂ ಒಂದು ಪಾಸಿಟಿವ್ ಮೈಂಡ್ಸೆಟ್ಟಿಂದ, ಇನ್ನೊಂದು ಯೋಚನೆಗಳೇ ಇಲ್ಲದೆ ಒಂದು ಕನ್ಸನ್ನು ಸಾಕಾರ ಮಾಡೋಕ್ಕೆ ಹೊರಟಾಗ ಅದಕ್ಕೆ ದೇವ್ರುಗಳಿಗೂ ಆಪ್ಷನ್ ಇರಲ್ಲ, ಬ್ಲೆಸ್ ಮಾಡಲೇಬೇಕಾಗತ್ತೆ. ಅವಾಗ ಜನಗಳು ಕೈ ಹಿಡಿತಾರೆ. ಸೊ ನೋಡಿ, ಈ ದೇವ್ರದ್ದು ಇಷ್ಟೊಂದು ಆಶೀರ್ವಾದ ಇದ್ರೂ ಕೂಡ ಅಲ್ಲಲ್ಲಿ ಅಪಸ್ವರಗಳನ್ನು ಎತ್ತುವಂಥವ್ರು ಕೂಡ ಇರ್ತಾರೆ. ಈ ವಿಪರೀತವಾಗಿ ಈ ವೇಷವನ್ನೆಲ್ಲ ಹಾಕಿ ಹುಚ್ಚಾಟ ಮಾಡಿದ್ದು, ಈ ಥರದ್ದೆಲ್ಲ ಇದೆಯಲ್ಲ, ಅದನ್ನು ಯಾರೂ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಹೊಂಬಾಳೆ ಸಿನಿಮಾದವರು ಹೇಳ್ಬಿಟ್ರು, ದಯವಿಟ್ಟು ಈ ಥರ ಎಲ್ಲ ಮಾಡಬೇಡಿ ಅಂತ. ನಾನು ಇನ್ನೊಂದು ಈ ಸಂದರ್ಭದಲ್ಲಿ ಹೇಳಬೇಕು, TV ನೈನ್ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿ ನೃತ್ಯ ಮಾಡಿದರು. ರಿಷಬ್ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ರು, ದಯವಿಟ್ಟು ನೋಡಿ, ಅದಕ್ಕೆ ಅದರದ್ದೇ ಆದಂಥ ಬೇರೆ ಒಂದು ನಂಬಿಕೆಗಳಿದೆ, ಭಾವನೆಗಳಿದೆ, ದಯವಿಟ್ಟು ಅದನ್ನು ಹಾಕಬಾರ್ದು ಅಂತ. ನಾವು ಕೂಡ ಅದನ್ನು ಹಾಕಲಿಲ್ಲ, ಪ್ರಶ್ನೆ ಬೇರೆ. ಈಗ ನೋಡಿ, ಈಗ ಯಾರೋ ದೈವ ಕೇಳೋದು, ಯಾರೋ ದೈವ ಏನು ಗೊತ್ತಾ, ಇಲ್ಲ ಈ ಇದರಲ್ಲಿ ನಾನು ಶಿಕ್ಷೆ ಕೊಡ್ತೀನಿ ಅನ್ನೋದು, ಈ ಥರದ್ದು. ಇವಾಗ ನಿಮಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ಗೊತ್ತಿರುತ್ತೆ ಖಂಡಿತವಾಗ್ಲೂ. ಈಗ ಸಂಬಂಧಪಟ್ಟಂಥ ದೇವಸ್ಥಾನದವ್ರು ಹೇಳಿದ್ದಾರೆ, ಇಲ್ಲ ಇದು ದೈವ ನರ್ತಕರು ಮಾಡಿದ್ದು, ಈ ರೀತಿ ಹೇಳಿದ್ದಿದು, ಇದು ದೈವ ಹೇಳಿದ್ದು ಖಂಡಿತವಾಗಲೂ ಇಲ್ಲ. ದೈವ ಯಾರಿಗೂ ಆ ರೀತಿ ಶಿಕ್ಷೆ ಕೊಡೋಕ್ಕೆ ಸಾಧ್ಯವೇ ಇಲ್ಲ, ಶಿಕ್ಷೆ ಕೊಡೋದೂ ಇಲ್ಲ. ಅದು ಯಾವಾಗಲೂ ಕೂಡ ಪ್ರೀತಿಸೋದು, ಹರಿಸೋದು ದೈವದ ಕೆಲಸ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಏನಂತೀರ ಅದ್ರ ಬಗ್ಗೆ?
ಸೊ ಈ ವಿಷಯದ ಬಗ್ಗೆ ಮಾತಾಡೋಷ್ಟು ದೊಡ್ಡೋಳು ನಾನಲ್ಲ, ಬಟ್ ನನಗೆ ಆಶೀರ್ವಾದ ಇದೆ. ಸರ್ ಖಂಡಿತ ನಾನೇನು ಹೇಳ್ತೀನಿ ಅಂದರೆ, ಈ ದೈವದ ಆಶೀರ್ವಾದ ಇಲ್ಲದೆ ನಮಗೆ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಈ ಸಿನಿಮಾ. ಯಾವುದೇ ಸ್ಟೇಜಲ್ಲಿ ನಿಂತೋಗ್ಬಿಡ್ಬೋದಾಗಿತ್ತಲ್ಲ, ಇಲ್ಲ ರಿಷಬ್ ಇದನ್ನು ಬಿಟ್ಬಿಟ್ಟು ಬೇರೆ ಸಿನಿಮಾ ಮಾಡ್ಬೋದಾಗಿತ್ತಲ್ಲ, ಬೇರೆ ಬೇಕಾದಷ್ಟು ಅವಕಾಶಗಳಿತ್ತು. ಆ ದೈವದ ಆಶೀರ್ವಾದ ಇದ್ದಿದ್ದರಿಂದನೇ, ಆ ಪ್ರೇರಣೆ ಇದ್ದಿದ್ದರಿಂದನೇ ಸಿನಿಮಾ ಇಷ್ಟು ಸಕ್ಸಸ್ಫುಲಿ ಫಿನಿಶ್ ಆಗಿದೆ, ಹೊರಗಡೆ ಇಷ್ಟು ಬ್ಯೂಟಿಫುಲ್ಲಾಗಿ ಹೊರಗಡೆ ಬಂದಿದೆ, ಜನ ಕೈ ಹಿಡ್ದಿದ್ದಾರೆ, ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ. ಖಂಡಿತ ಅದೆಲ್ಲ ಆ ದೈವದ ಆಶೀರ್ವಾದನ, ಅದನ್ನು ಯಾರು ನಾವು ಆ್ಯಸ್ ಎ ಟೀಮ್ ನಾವಂತೂ ಅಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ಆ್ಯಂಡ್ ಅದು ಬಿಟ್ಟು ಲೈಕ್ ಎಲ್ಲ ಅವ್ರವ್ರ ಪರ್ಸ್ಪೆಕ್ಟಿವ್ ಅಲ್ಲ ಸರ್. ಲೈಕ್ ಎಲ್ಲದು ಇವಾಗ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ, ಏನು ಅವ್ರಿಗೆ ಅನ್ಸಿದ್ನ ಹೇಳೋದಕ್ಕೋ ಇದು ಮಾಡೋದಕ್ಕೂ. ದೈವದ ವಿಷಯಗಳನ್ನು ರಿಷಬ್ ಆಗಲಿ ಟೀಮ್ ಆಗಲಿ ಹೊಂಬಾಳೆಯಿಂದ ತುಂಬ ಸಲ ಹೇಳ್ಕೊಂಡು ಬಂದಿದ್ದಾರೆ, ಎಲ್ಲ ಸ್ಟೇಜ್ಗಳಲ್ಲಿ ಹೇಳಿದ್ದಾರೆ. ದೈವದ ಸಂಪೂರ್ಣ ಆಶೀರ್ವಾದ ಇದೆ ಅನ್ನೋದು ಕಾಂತಾರ ಒನ್ನಲ್ಲೂ ಕೂಡ ಅದು ಪ್ರೂವ್ ಆಗಿದೆ. ಅದನ್ನೇನು ಮತ್ತೆ ನಾವು ಪ್ರೂವ್ ಮಾಡುವಂಥ ಅಗತ್ಯನೇ ಇಲ್ಲ ಅಂತ. ಆ್ಯಂಡ್ ರಿಷಬ್ ತುಂಬ ಶ್ರದ್ಧೆ, ಭಕ್ತಿ, ಭಕ್ತಿಯಿಂದ, ನಮಗೆ ಯಾವತ್ತೂ ಆ ದೇವ್ರ ಮೇಲೆ ಭಕ್ತಿ ಇದೆ, ಆ ಭಕ್ತಿಯಿಂದಾನೇ ಅದನ್ನು ಮಾಡಿದ್ದಾರೆ. ಸೊ ಈ ಥರದ್ದೆಲ್ಲ ಆದಾಗ ಅವ್ರು ತುಂಬ ಸಲ ಹೇಳ್ಕೊಂಡು ಬಂದಿದ್ದಾರೆ ಇದನ್ನು. ಅವರು ಎಷ್ಟು ಹೇಳಲಿಕ್ಕಾಗತ್ತೆ ಅದನ್ನು ಹೇಳಿದ್ದಾರೆ. ಅಲ್ಲ, ನೀವು ಹೇಳಿದ್ರಿ ಮಾತಾಡೋಕೆ ಭಯ ಆಗತ್ತೆ ಅಂತ, ಎಷ್ಟು ಸುದೀರ್ಘವಾಗಿ ಮಾತಾಡ್ತಾ ಇರಲ್ಲ ಮೇಡಮ್, ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಿ. ಥ್ಯಾಂಕ್ ಯು. ಹಾಂ, ನಿಜವಾಗ್ಲೂ ಖುಷಿ ಆಯಿತು ನಿಮ್ಮ ಜೊತೆಗೆ ಮಾತಾಡಿದ್ದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಭಾಳ ಬ್ಯುಸಿ ಇದ್ರಿ, ಜೊತೆಗೆ ತುಂಬ ಹೆಕ್ಟಿಕ್ ಇದ್ರಿ. ಆದ್ರೆ ನಾನು ಒಂದು 20 ನಿಮಿಷ ಅಂದ್ಕೊಂಡೆ, ಅದು ತುಂಬ ಎಳ್ಕೊಂಡು ಹೋಯಿತು. ಎಸ್ ಮೇಡಮ್, ಒಳ್ಳೇದಾಗಲಿ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಐ ಆಮ್ ಸೋ ಹ್ಯಾಪಿ. ನೀವು ನಿಮ್ಮ ಮನೆಯವರು ಇನ್ನೂ ಜೀವನದಲ್ಲಿ ತುಂಬ ಇದೆ, ತುಂಬ ಎತ್ತರಕ್ಕೆ ಹೋಗ್ತೀರಿ, ಅದರಲ್ಲಿ ಯಾವುದೇ ಸಂದೇಹ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಎಸ್, ಇದು ಪ್ರಗತಿಯವರ ಜೊತೆಗಿನ ವಿಶೇಷ ಸಂದರ್ಶನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.